ನಮಸ್ಕಾರ. ಮಠ ಚರ್ಚ್ಗಳಂತ ಸ್ಥಳಗಳನ್ನು ನಾವು ಶಾಂತಿ ಮತ್ತು ಅಹಿಂಸೆಯ ಪ್ರತೀಕವಾಗಿ ನೋಡ್ತೀವಿ. ಆದರೆ ಕೆಲವೊಂದ್ಸಲ ಅನಿರೀಕ್ಷಿತವಾಗಿ ನಡೆಯೋ ಘಟನೆಗಳು ಇಲ್ಲಿಯ ಶಾಂತಿಗೆ ಭಂಗ ತರೋದಲ್ಲದೆ ಭಕ್ತರ ಮನಸ್ಸಿನ ಮೇಲೂ ಅಳಿಸೋಕಾಗದೇ ಇರುವಂಥ ಪರಿಣಾಮನ ಉಂಟು ಮಾಡ್ತವೆ. ಹೀಗೆ ಶಾಂತಿಧಾಮ ಅನಿಸಿರೋ ಬೆಂಗಳೂರಿನ ಮಲ್ಲೇಶ್ವರಂನಲ್ಲಿರೋ ಸೆಂಟ್ ಪೀಟರ್ಸ್ ಪಾಂಟಿಫಿಕಲ್ ಸೆಮಿನರಿ ಚರ್ಚ್ನಲ್ಲಿ ನಡೆದ ಚರ್ಚ್ ಫಾದರ್ರ ಭೀಕರ ಕೊಲೆ ಪ್ರಕರಣನ ನಾವಿವತ್ತು ನಿಮಗೆ ಹೇಳ್ತೀವಿ. ಸೆಮಿನರಿ ಚರ್ಚ್ ಮಾತ್ರ ಅಲ್ಲದೆ ಫಾದರ್ಗಳ ತರಬೇತಿ ಶಾಲೆನೂ ಹೌದು. ಈ ತರಬೇತಿ ಶಾಲೆಯಲ್ಲಿ ಭಾರತದ ಬೇರೆ ಬೇರೆ ಕಡೆಗಳಿಂದ ಬಂದ ಸುಮಾರು 150ರಿಂದ 200 ಜನ ವಿದ್ಯಾರ್ಥಿಗಳು ಕಲಿತಿದ್ದಾರೆ. ಮುಂದೆ ಯಾವುದೇ ಚರ್ಚ್ಗಳಲ್ಲಿ ಫಾದರ್ ಆಗಬೇಕಾದ್ರೆ ಈ ತರಬೇತಿ ಶಾಲೆಯ ಪ್ರಮಾಣ ಪತ್ರನ ಪಡೆಯೋದು ಅನಿವಾರ್ಯ ಆಗಿತ್ತು. ಸುಮಾರು 62 ವರ್ಷ ವಯಸ್ಸಿನ ಫಾದರ್ KJ ಥಾಮಸ್ ಈ ಚರ್ಚ್ನ ಮುಖ್ಯಸ್ಥರಾಗಿದ್ದರು. ಮಾರ್ಚ್ 31, 2013 ಸೆಂಟ್ ಪೀಟರ್ಸ್ ಪಾಂಟಿಫಿಕಲ್ ಸೆಮಿನರಿ ಚರ್ಚ್, ಮಲ್ಲೇಶ್ವರಂ. ರಾತ್ರಿ 9:30. ಪ್ಯಾಟ್ರಿಕ್. ಎಸ್ ಫಾದರ್. ರಾತ್ರಿ ಫ್ಲೈಟ್ಗೆ ಎಲ್ಲಿಸಾ ಬರ್ತಾ ಇದ್ದಾಳೆ. ಗಾಡಿ ಕಳಿಸಿದೆ ತಾನೆ? ಆವಾಗಲೇ ಕಳಿಸಿದ್ದೀನಿ ಫಾದರ್. ಇನ್ನೇನು ವಿಶೇಷಗಳು? ಇಲ್ಲ ಫಾದರ್, ನೀವು ಹೋಗಿ ಮಲ್ಕೊಳ್ಳಿ. ಇದೇನು ದುಡ್ಡೆಲ್ಲ ಹೀಗಿಟ್ಕೊಂಡಿದ್ದಿಲ್ಲಪ್ಪ? ಮೊನ್ನೆ 750 ರೂಪಾಯಿಗೋಸ್ಕರ ಕಳ್ತನ ಮಾಡಿ ಹೊಡೆದಾಕ್ ಹೋಗಿದ್ದಾರೆ. ಮೊದಲು ದುಡ್ಡು ತೆಗೆದು ಲಾಕರ್ನಲ್ಲಿ ಇಟ್ಕೋ. ಮಲ್ಗೋಕ್ ಮುಂಚೆ ಬಾಗಿಲುಗಳನ್ನ ಚೆಕ್ ಮಾಡೋದು ಮರಿಬೇಡ. ಆಯ್ತು ಫಾದರ್, ಇವಾಗಲೇ ಇಟ್ಟು. ಓಕೆ, ಮಲ್ಕೋ. ಗುಡ್ ನೈಟ್. ಗುಡ್ ನೈಟ್. ಏಪ್ರಿಲ್ 1, 2013. ದಾರಿ ಬಿಡಿ, ದಾರಿ ಬಿಡಿ. ಯಾರಮ್ಮ ನೀವು? ಇವ್ರ ತಂಗಿ ಸರ್. ಸ್ವಲ್ಪ ಬನ್ನಿ ಈ ಕಡೆ.
ರಾಜೇಶ್, ಎಸ್ ಸರ್. ಮಹಾಜರ್ ಮಾಡಿ ಬಾಡಿನ ಪೋಸ್ಟ್ ಮಾಡಿ ಕಳಿಸಿ. ಸರಿ ಸರ್. ಫಾದರ್ ಥಾಮಸ್ ಮೂಲತಃ ಕೇರಳದವರು. 1989ರಲ್ಲಿ ಬೆಂಗಳೂರಿಗೆ ಬಂದು 20 ವರ್ಷಗಳ ಕಾಲ ಸೆಂಟ್ ಪೀಟರ್ಸ್ ಪಾಂಟಿಫಿಕಲ್ ಸೆಮಿನರಿ ಚರ್ಚ್ನಲ್ಲಿ ಸೇವೆ ಸಲ್ಲಿಸಿ 10 ವರ್ಷಗಳಿಂದೀಚೆ ಆ ಚರ್ಚ್ನ ಮುಖ್ಯಸ್ಥರಾಗಿದ್ದರು. ಫಾದರ್ ಥಾಮಸ್ ಸೆಮಿನರಿ ಚರ್ಚ್ನಲ್ಲಿ ಎಲ್ಲಾ ಪಾದ್ರಿಗಳಿಗೆ ಬೋಧನೆ ಮಾಡುವ ಗುರು. ಅಲ್ಲದೆ ಸೆಮಿನರಿ ಚರ್ಚ್ನಲ್ಲಿ ಹೊರಗಡೆಯಿಂದ ಬಂದ 10 ಜನ ಜೂನಿಯರ್ ಫಾದರ್ಗಳು ಕೂಡ ಫಾದರ್ ಥಾಮಸ್ಗೆ ಬೋಧನೆಯಲ್ಲಿ ನೆರವಾಗ್ತಿದ್ರು. ಫಾದರ್ ಥಾಮಸ್ ಸೆಮಿನರಿ ಚರ್ಚ್ನ ಇಡೀ ಅಧಿಕಾರನ ತಮ್ಮ ಬಳಿನೇ ಇಟ್ಕೊಂಡು ಸರ್ವಾಧಿಕಾರಿ ಧೋರಣೆನ ಅನುಸರಿಸ್ತಿದ್ರು ಅನ್ನೋ ಅಸಮಾಧಾನ ಎಲ್ಲರಲ್ಲೂ ಇತ್ತು. ಅಷ್ಟೇ ಅಲ್ಲದೆ ಥಾಮಸ್ ಮಲಯಾಳಿ, ತಮಿಳು ಮತ್ತು ಇಂಗ್ಲಿಷ್ನಲ್ಲಿ ಬೋಧನೆ ಮಾಡ್ತಿದ್ರಿಂದ ಬೇರೆ ಭಾಷೆ ಮಾತನಾಡುವ ಫಾದರ್ಗಳ ಅವಕೃಪೆಗೆ ಒಳಗಾಗಿತ್ತು. ಅವರು ಕನ್ನಡಕ್ಕೆ ಅವಮಾನ ಮಾಡ್ತಿದ್ರು ಅನ್ನೋ ಆರೋಪ ಕೂಡ ಕೇಳಿಬಂದಿತ್ತು. ಅವರನ್ನ ಪದವಿಯಿಂದ ಕೆಳಗಿಳಿಸೋದಕ್ಕೆ ಸಂಚು ಕೂಡ ನಡೆದಿತ್ತು. ಹೀಗಿರುವಾಗ ಧಾರಾಕಾರವಾಗಿ ಮಳೆ ಸುರಿಯುತ್ತಿದ್ದ ಒಂದು ರಾತ್ರಿ ಫಾದರ್ ಥಾಮಸ್ ತಮ್ಮದೇ ಚರ್ಚ್ನ ಕೋಣೆಯೊಂದರಲ್ಲಿ ನಿಗೂಢವಾಗಿ ಕೊಲೆ ಆಗ್ತಾರೆ. ನೋಡಿ, ಈ ಚರ್ಚಿನ ಫಾದರ್ ಕೊಲೆ ಕೇಸ್ನ ಬಹಳ ಗಂಭೀರವಾಗಿ ತಗೋತಾ ಇದ್ದೀನಿ. ಈ ತನಿಖೆಗೋಸ್ಕರ ಈ ಇಬ್ಬರ ತಂಡಗಳನ್ನ ನಾನು ನೇಮಿಸ್ತಾ ಇದ್ದೀನಿ. ಪ್ರತಿದಿನ ಈ ತನಿಖೆಯ ರಿಪೋರ್ಟ್ ನನ್ನ ಬಳಿ ಬರಲೇಬೇಕು. ಸರ್, ಈ ಚರ್ಚ್ ಫಾದರ್ ಕೊಲೆ ವಿಚಾರವಾಗಿ ನಾವು ಸ್ಟಡಿ ಮೆಟೀರಿಯಲ್ ರೆಡಿ ಮಾಡಿದ್ದೀವಿ ಸರ್. ಇದು ಅಷ್ಟೇ ಅಲ್ಲ ಸರ್, ಇನ್ನೂ ವಿಷಯ ಇದೆ. ರಾಜೇಶ್, ಆ ಫೈಲ್ ಕೊಡಿ. ನಾವು ಚರ್ಚ್ ಫಾದರ್ ಬಾಡಿನ ಗಮನಿಸಿದಾಗ ಈ ಎಲ್ಲ ಕಾರಣಗಳು ಕೊಲೆ ಕಾರಣ ಆಗಿರ್ಬೋದು ಅಂತ ನಾನು ಪಟ್ಟಿ ಮಾಡಿದ್ದೀನಿ ಸರ್. ಚರ್ಚ್ನ ಕೋಟ್ಯಾಂತರ ರೂಪಾಯಿ ಆಸ್ತಿಗಳ ವಿಚಾರಕ್ಕೆ ಕೊಲೆ ಆಗಿರಬಹುದು, ಅನೈತಿಕ ಸಂಬಂಧ ಅಥವಾ ಹೆಣ್ಣಿನ ವಿಚಾರವಾಗಿ ಕೊಲೆ ಆಗಿರಬಹುದು, ಕುಟುಂಬ ಕಲಹಕ್ಕೆ ಕೊಲೆ ಆಗಿರಬಹುದು, ಚರ್ಚ್ನಲ್ಲಿದ್ದ ಹಣ ಅಥವಾ ಒಡವೆ ವಿಚಾರವಾಗಿ ಕೊಲೆ ಆಗಿರಬಹುದು, ತಮಿಳು ಮತ್ತು ಕನ್ನಡ ಫಾದರ್ಗಳ ನಡುವಿನ ಭಾಷಾ ವೈಷಮ್ಯಕ್ಕಾಗಿ ಕೊಲೆ ಆಗಿರಬಹುದು, ಚರ್ಚಿನ ಪರಮಾಧಿಕಾರಕ್ಕಾಗಿ ಸಹ ಕೊಲೆ ಆಗಿರ್ಬೋದು ಸರ್. ಗುಡ್. ನೋಡ್ರಿ, ಫಾದರ್ ಕೊಲೆಗೆ ಇವುಗಳೇ ಕಾರಣ ಅಂತ ಇಮಿಡಿಯೇಟ್ ಆಗಿ ಎಂಕ್ವೈರಿ ಶುರು ಮಾಡಿ. ಬಟ್ ರಿಸಲ್ಟ್ ಬೇಕು. ಖಂಡಿತ ಪ್ರಯತ್ನ ಮಾಡ್ತೀವಿ ಸರ್. ನಾವು 2 ತಂಡಗಳಾಗಿ ಕೆಲಸ ಶುರು ಮಾಡ್ತೀವಿ. ಓಕೆ, ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ಮಿಸ್ಟರ್ ಪ್ಯಾಟ್ರಿಕ್, ನೀವು ಚರ್ಚ್ನಲ್ಲಿ ಸುಮಾರು ಎಷ್ಟು ವರ್ಷದಿಂದ ಕೆಲಸ ಮಾಡ್ತಿದ್ದೀರಾ? ಸರ್ 9 ವರ್ಷದಿಂದ ಕ್ಯಾಶಿಯರ್ ಕೆಲಸ ಮಾಡ್ತಾ ಇದ್ದೀನಿ. ಅಂದ್ರೆ ನಿಮ್ಮ ಚರ್ಚ್ನಲ್ಲಿ ಬೇರೆ ಬೇರೆ ಕಡೆಯಿಂದ ಬರೋ ವಿದ್ಯಾರ್ಥಿಗಳಿಗೆ ಚರ್ಚ್ನ ಫಾದರ್ ಆಗೋದಕ್ಕೆ ಟ್ರೈನಿಂಗ್ ಕೊಡ್ತಾರಲ್ವಾ? ಹ್ಞೂ ಸರ್. ಅಂದ್ರೆ ಈ ಘಟನೆ ನಡೆದಿದ್ದ ದಿನ ನಿಮ್ಮ ಚರ್ಚ್ನಲ್ಲಿ ಬಹಳಷ್ಟು ವಿದ್ಯಾರ್ಥಿಗಳು ಇರಬೇಕಾಗಿತ್ತು, ಆದ್ರೆ ಒಬ್ರು ಕಾಣಲಿಲ್ವಲ್ಲ? ಸರ್, ಸುಮಾರು 15-20 ಜನ ವಿದ್ಯಾರ್ಥಿಗಳು ಸ್ಟಡಿ ಮಾಡ್ತಾ ಇದ್ದಾರೆ. ಈ ಘಟನೆ ನಡೆಯುವ 2 ದಿವಸ ಮುಂಚೆ ಸರ್ ಗುಡ್ ಫ್ರೈಡೇ ಇತ್ತಲ್ಲ, ಅದಕ್ಕಾಗಿ ರಜೆ ಹಾಕಿ ಎಲ್ಲ ಊರಿಗೆ ಹೋಗಿದ್ದಾರೆ. ನಿಮ್ಮ ಚರ್ಚ್ನಲ್ಲಿ ಬಹಳಷ್ಟು ಜನ ಜೂನಿಯರ್ ಫಾದರ್ಗಳಿದ್ದಾರೆ ಅಂತ ಕೇಳಿದ್ದೀನಿ. ಎಷ್ಟು ಜನ ಫಾದರ್ಗಳು ಪಾಠ ಮಾಡಕ್ ಬರ್ತಾರೆ? ಸರ್, ಇಲ್ಲಿ 10 ಜನ ಜೂನಿಯರ್ ಫಾದರ್ಸ್ ಇದ್ದಾರೆ. ಅದರಲ್ಲಿ 6-7 ಜನ ಹೊರ ರಾಜ್ಯದಿಂದ ಬಂದಿದ್ದಾರೆ ಸರ್. ಫಾದರ್ ಥಾಮಸ್ ಅವರ ಕ್ಯಾರೆಕ್ಟರ್ ಹಾಗೆ, ಅವ್ರ ಮೇಲೆ ಬೇರೆ ಯಾರಿಗಾದ್ರೂ ದ್ವೇಷ ಇರೋ ವಿಷಯ ನಿಮ್ಗೇನಾದ್ರೂ ಗೊತ್ತಿದೆಯಾ? ಸರ್, ಫಾದರ್ ಥಾಮಸ್ ಅವರು ತಮಿಳುನಾಡು ಮತ್ತು ಕೇರಳದಿಂದ ಟ್ರೈನಿಂಗ್ ಪಡ್ಕೊಂಡ್ಬಂದವರು ಸರ್. ಮೂಲತಃ ಅವರು ಕೇರಳದವರು. ಹಾಗಾಗಿ ಸರ್, ಅವರು ಸಹಜವಾಗಿಯೇ ಕನ್ನಡ ಬಿಟ್ಟು ಇಂಗ್ಲಿಷು, ತಮಿಳು, ಮಲಯಾಳಂಗಳಲ್ಲಿ ಬೋಧನೆ ಮಾಡ್ತಾ ಇದ್ರು. ಈ ವಿಷಯವಾಗಿ ಜೂನಿಯರ್ ಫಾದರ್ಸ್ಗಳು ಕೂಡ ವಿರೋಧ ಇದ್ರು ಸರ್. ನಿಮ್ಮ ಚರ್ಚ್ನಲ್ಲಿ ಬೇರೆ ಬೇರೆ ರಾಜ್ಯಗಳಿಂದ ಬಂದಿರೋ ಫಾದರ್ಗಳಿದ್ರು, ಅವರು ಈ ಬಗ್ಗೆ ಏನು ತಗಾದೆ ಮಾಡಲಿಲ್ವಾ? ಮಾಡ್ದೇನು ಸರ್, ಸುಮಾರು ಜನ ದೊಂಬಿನೇ ಮಾಡಿದ್ರು. ಥಾಮಸ್ ಫಾದರ್ ಅವರನ್ನ ಹುದ್ದೆಯಿಂದ ಕೆಳಗಿಳಿಸಬೇಕು ಅಂತ ಒಳ್ಳೊಳಗೆ ಕುತಂತ್ರನೇ ನಡೀತಾ ಇತ್ತು ಸರ್. ಚರ್ಚ್ನ ಆಡಳಿತಕ್ಕೆ 10 ಜನ ಜೂನಿಯರ್ ಫಾದರ್ ನಡುವೆ ಪೈಪೋಟಿ ನಡೀತಾ ಇತ್ತು. ಇದು ನಿಜ ತಾನೆ? ಹೌದು ಸರ್. ಥಾಮಸ್ ಫಾದರ್ ಅವರು ಚರ್ಚ್ನ ಆಡಳಿತದಲ್ಲಿ ಸರ್ವಾಧಿಕಾರಿ ತರ ನಡ್ಕೋತಾ ಇದ್ರು. ಅವ್ರು ಹೇಳಿದ್ದೇ ಫೈನಲ್ ಆಗಿತ್ತು ಸರ್. ಸರ್, ಅವ್ರು ಯಾವ ಚರ್ಚೆಗೂ ಅವಕಾಶ ಕೊಡ್ತಾ ಇರಲಿಲ್ಲ ಸರ್. ಈ ವಿಷಯವಾಗಿ ತುಂಬಾ ಜನರಲ್ಲಿ ಅಸಮಾಧಾನ ಇತ್ತು. ಇನ್ನೊಂದೇನು ಅಂದ್ರೆ ಸರ್, ಭಾಷಾ ಸಮಸ್ಯೆ. ಕರ್ನಾಟಕ ಚರ್ಚು ಟ್ರೈನಿಂಗ್ ಸೆಂಟರ್ಗೆ ಕರ್ನಾಟಕದವರೇ ಮುಖ್ಯಸ್ಥರಾಗಬೇಕು ಅಂತ ಪೈಪೋಟಿ ನಡೀತಾ ಇತ್ತು ಸರ್. ರಾಜೇಶ್, ಈ ಚರ್ಚ್ನ ಸುತ್ತಮುತ್ತ ಇತ್ತೀಚೆಗೆ ಸಾಕಷ್ಟು ಕಳ್ತನಗಳು ಆಗ್ತಿತ್ತು ಅಲ್ವಾ? ಹೌದು ಸರ್, ಇತ್ತೀಚೆಗೆ ಕಳ್ತನ ಬಹಳ ಜಾಸ್ತಿ ಆಗ್ಬಿಟ್ಟಿತ್ತು. ಅವತ್ತು ನನಗೂ ಶಬ್ದ ಕೇಳಿಸ್ತು ಸರ್. ನಾನು ಆಚೆ ಬರಲಿಲ್ಲ. ಫಾದರ್ ಯಾಕೆ ಹೊರಗಡೆ ಬಂದ್ರು ಅಂತ ಗೊತ್ತಿಲ್ಲ ಸರ್. ಯಾರೋ ಗೊತ್ತಿರೋರೇ ಇದನ್ನ ಮಾಡಿರ್ಬೇಕು. ಅವ್ರ ಫ್ಯಾಮಿಲಿ ಎಲ್ಲ ಎಲ್ಲಿ ಸೆಟ್ಲ್ ಆಗಿದ್ದಾರೆ? ಸರ್, ಅವ್ರ ಫ್ಯಾಮಿಲಿ ಎಲ್ಲ ಕೇರಳದಲ್ಲೇ ಸೆಟ್ಲ್ ಆಗಿದ್ದಾರೆ.
ಅವರನ್ನು ನೋಡ್ಬೇಕಂತ ಅವ್ರ ತಂಗಿ ಬಂದಿದ್ದಾರೆ ಸರ್. ಅದು ಬಿಟ್ಟರೆ ಅವ್ರ ಅಣ್ಣ ತಮ್ಮ ತಂದೆ ತಾಯಿ ಎಲ್ಲ ಅಲ್ಲೇ ಇರ್ತಾರೆ ಸರ್. ನೋಡಿ ಮಿಸ್ಟರ್ ಪ್ಯಾಟ್ರಿಕ್, ನಮ್ಗಿನ್ನೂ ಹೆಚ್ಚಿನ ಮಾಹಿತಿ ಬೇಕಾದಾಗ ನಿಮಗೆ ಹೇಳಿ ಕಳಿಸ್ತೀವಿ, ನೀವು ಬರಬೇಕಾಗತ್ತೆ. ಆಯ್ತು ಸರ್, ಬರ್ತೀನಿ ಸರ್. ಫಾದರ್ ಥಾಮಸ್ ಅವ್ರನ್ನ ವಿರೋಧಿಸಿದವರಲ್ಲಿ ನಿಮ್ಮಿಬ್ಬರ ಹೆಸರು ತುಂಬಾ ಪ್ರಮುಖವಾಗಿ ಕೇಳಿ ಬರ್ತಾ ಇದೆ. ಹೌದು ಸರ್. ಫಾದರ್ ಥಾಮಸ್ ಅವರು ಈ ಸೆಂಟನರಿ ಚರ್ಚ್ ಆಡಳಿತವನ್ನ ತಮ್ಮ ಇಷ್ಟ ಬಂದಾಗ ನಡೆಸ್ತಾ ಇದ್ರು. ಅವ್ರ ಅಧಿಕಾರನ ದುರುಪಯೋಗ ಪಡಿಸ್ಕೊಳ್ತಾ ಇದ್ರು. ಇದನ್ನ ನಾವು ವಿರೋಧಿಸಿದ್ದು ನಿಜ ಸರ್. ದುರುಪಯೋಗ ಅಂದ್ರೆ ಹೇಗೆ? ಚರ್ಚ್ಗೆ ಸಂಬಂಧಪಟ್ಟ ಫಂಡ್ಸ್ನ ಅವ್ರು ಸ್ವಂತಕ್ಕೆ ಉಪಯೋಗಿಸ್ಕೊಂತಿದ್ರಾ? ಅದು ನಮಗೆ ಗೊತ್ತಿಲ್ಲ ಸರ್. ಇದ್ರೂ ಇರಬಹುದು. ಅವ್ರ ಫ್ಯಾಮಿಲಿ ಕಡೆಯಿಂದ ಯಾರಾದ್ರೊಬ್ರು ಯಾವಾಗಲೂ ನಮ್ಮ ಚರ್ಚಿಗೆ ಬರ್ತಾನೆ ಇದ್ರು. ಆದರೆ ಈ ಚರ್ಚಿನ ಅಭಿವೃದ್ಧಿಗೆ ಸಂಬಂಧಪಟ್ಟ ಯಾವುದೇ ಡಿಸಿಷನ್ ತಗೊಳ್ಬೇಕಾದ್ರೆ ಅವ್ರು ಯಾರನ್ನೂ ಕೇಳ್ತಾ ಇರಲಿಲ್ಲ. ಬೇಕಾಬಿಟ್ಟು ಖರ್ಚು ಮಾಡ್ತಾ ಇದ್ರು. ಅವರನ್ನೇ ನೀವು ವಿರೋಧಿಸೋಕೆ ಇಷ್ಟೇನಾ ಕಾರಣ, ಅಥವಾ ಇನ್ನೂ ನಿಗೂಢವಾದ ಕಾರಣಗಳೇನಾರು ಇದೆಯಾ? ಕಾರಣಗಳಿವೆ, ಆದರೆ ನಿಗೂಢವಾದ ಕಾರಣಗಳು ಯಾವುದೂ ಇಲ್ಲ. ಜನರು ತುಂಬಾ ಅವರನ್ನು ಕೇಳ್ಕೊಂಡ್ರು ಅವರು ಕನ್ನಡದಲ್ಲಿ ಬೋಧನೆ ಮಾಡ್ತಾ ಇರಲಿಲ್ಲ. ಕರ್ನಾಟಕದಲ್ಲಿ ಇದ್ಕೊಂಡು ಕನ್ನಡದಲ್ಲೇ ಬೋಧನೆ ಮಾಡಬೇಕು ಅನ್ನೋದು ನಮ್ಮ ಆಸೆ ಆಗಿದೆ. ಅದಕ್ಕಾಗಿ ನಾವು ಹೋರಾಟ ಕೂಡ ಮಾಡ್ತಾ ಇದ್ವಿ. ಕೊಲೆಯದ್ ನಡೆದ ರಾತ್ರಿ ನಿಮ್ಗೆ ಯಾರಿಗೂ ವಿಷಯ ಗೊತ್ತಾಗ್ಲಿಲ್ವಾ? ಅವತ್ತು ಫಾದರ್ ಥಾಮಸ್ ಅವ್ರ ತಂಗಿ ಎಲಿಸಾ ಬೆಂಗಳೂರಿಗೆ ಬರೋರಿದ್ರು. ನಾವು ಅವ್ರನ್ನ ಕರ್ಕೊಂಡು ಬರೋದಕ್ಕೆ ಏರ್ಪೋರ್ಟ್ಗೆ ಹೋಗಿದ್ವಿ. ಬರೋವಾಗ ಲೇಟ್ ಆಗಿತ್ತು. ರಾತ್ರಿಯಲ್ಲಿ ಫಾದರ್ನ ಎಬ್ಸೋದು ಬೇಡ ಅಂತ ನಾವು ಹೋಗಿ ಮಲ್ಕೊಂಡ್ವಿ. ಉಳಿದ ಜೂನಿಯರ್ ಫಾದರ್ಗಳು ತಮಗೆ ಕೊಟ್ಟಿದ್ದ ರೂಮ್ನಲ್ಲಿದ್ದರು. ಆದರೆ ಜೂನಿಯರ್ ಫಾದರ್ಗಳು ತಂಗೋ ರೂಮು ಮತ್ತು ಥಾಮಸ್ ಫಾದರ್ ಇರೋ ಜಾಗ ತುಂಬ ದೂರ ಇದೆ. ಅಲ್ಲಿ ಏನಾಗುತ್ತೆ ಅಂತ ನಮಗೆ ಗೊತ್ತಾಗೋದಿಲ್ಲ. ಆದರೆ ಕ್ಯಾಶಿಯರ್ ಪ್ಯಾಟ್ರಿಕ್ ಅಲ್ಲೇ ಇರ್ತಾರೆ. ಎಸ್, ಆ ರೂಮ್ ನಮಗೆ ಪ್ಯಾಟ್ರಿಕ್ ತೋರಿಸಿದ್ದಾನೆ. ಅವ್ರಿಗೂ ಆ ರಾತ್ರಿ ಯಾರೋ ಬಂದಿರೋ ಅನುಭವ ಆಗಿದೆ. ಇದು ನಿಮ್ಮ ಚರ್ಚ್ನ ಯಾರೋ ಜೂನಿಯರ್ ಫಾದರ್ಗಳ ಕೆಲಸ ಅಂತ ನಮಗೆ ಅನ್ನಿಸ್ತಾ ಇದೆ. ನಿಮ್ಗೆ ಯಾರ ಮೇಲೆ ಡೌಟ್ ಇದೆಯಾ? ಅಥವಾ ಈಗ ನೀವೇ ಕೊಟ್ರ ಕಾರಣದ ಪ್ರಕಾರ ನೀವೇ ಏನಾದರೂ ಕೊಲೆ ಮಾಡಿದ್ದೀರಾ? ಏನು ಹೇಳ್ತಾ ಇದ್ದೀರಾ ಸರ್? ಚರ್ಚ್ ಫಾದರ್ಗಳು ಕೊಲೆ ಮಾಡ್ತಾರಾ? ಈ ಕೊಲೆ ಮಾಡಿ ಸಾಧಿಸುವಂಥದ್ದಾದ್ರೂ ಏನಿದೆ? ಯಾಕ್ರಿ ಮಿಸ್ಟರ್ ಜೋಸೆಫ್, ನಿಮಗೆ ಚರ್ಚ್ನ ಆಡಳಿತದಲ್ಲಿ ಭಾಗವಹಿಸ್ಲಿಕ್ಕೆ ಆಸೆ ಇತ್ತು. ಫಾದರ್ ಥಾಮಸ್ ಅವರು ಯಾರನ್ನೂ ಹತ್ರ ಸೇರಿಸ್ತಿರಲ್ಲ ಅಂತ ನಿಮ್ಗೆ ಅವ್ರ ಬಗ್ಗೆ ಕೋಪನೂ ಇತ್ತು. ಅವರು ಸರ್ವಾಧಿಕಾರಿಗಳ ತರ ಇದ್ರು ಅಂತ ನೀವೇ ಹೇಳಿದ್ದೀರಾ. ಅಂದ್ರೆ ಅರ್ಥ ಏನು? ಹಾಗಲ್ಲ ಸರ್. ನಾವು ವಿರೋಧಿಸಿದ್ದು ಈ ಚರ್ಚಿಗೆ ಬರ್ತಿದ್ದವ್ರ ಹಿತದೃಷ್ಟಿಯಿಂದ. ನಾವು ವಿರೋಧಿಸಿದ್ದು ಹೌದು. ಅವನ್ನ ಪದವಿಯಿಂದ ಕೆಳಗಿಳಿಸಬೇಕು ಅಂತ ನಾವು ಸಾಕಷ್ಟು ಪ್ರಯತ್ನ ಮಾಡಿದ್ವಿ. ಅಷ್ಟರಲ್ಲಿ ಹೀಗಾಗೋಯ್ತು. ಈ ಕೊಲೆಗೂ ನಮಗೂ ಯಾವುದೇ ಸಂಬಂಧ ಇಲ್ಲ. ಫಾದರ್ ಥಾಮಸ್ ಕೊಲೆಯಾಗಿ ಸುಮಾರು 1.5 ತಿಂಗಳು ಕಳೆದಿರುತ್ತೆ. ಬೆಂಗಳೂರಿನ ಸಿಸಿಬಿ ಮತ್ತು ಯಶವಂತಪುರ ಪೊಲೀಸರು ಕೊಲೆಗಾರನ್ನ ಕಂಡುಹಿಡಿಯೋದಕ್ಕೆ ಎಷ್ಟೇ ಪ್ರಯತ್ನ ಪಟ್ಟರೂ ಯಾವುದೇ ಸುಳಿವು ಸಿಗೋದಿಲ್ಲ. ಪೊಲೀಸರು ನಾನಾ ದೃಷ್ಟಿಕೋನಗಳಲ್ಲಿ ಫಾದರ್ ಥಾಮಸ್ ಕೊಲೆನ ವಿಶ್ಲೇಷಿಸ್ತಾರೆ. ಆದರೆ ಫಲಿತಾಂಶ ಮಾತ್ರ ಶೂನ್ಯ. ಹೀಗಿರುವಾಗ ಅನಿರೀಕ್ಷಿತವಾಗಿ ಒಂದು ಘಟನೆ ನಡೆದು ಕೊಲೆ ಆರೋಪದ ಒಬ್ಬ ಅಪರಿಚಿತ ವ್ಯಕ್ತಿ ಪೊಲೀಸರ ಬಲೆಗೆ ಸಿಕ್ಕಿಬೀಳ್ತಾನೆ. ಬಾಬೋಣ, ಈ ಚರ್ಚ್ ಫಾದರ್ ಕೊಲೆಯಾಗಿ 1.5 ತಿಂಗಳಾಯ್ತು ಕನ್ನಡ. ಈ ಪೊಲೀಸ್ನವ್ರು ಇನ್ನೂ ಕಂಡಿಡಿಲೇ ಇಲ್ವಲ್ಲ? ನೀವ್ಯಾಕ ತಲೆ ಕೆಡ್ಸ್ಕೊಂತೀಯ? ಕೊಲೆ ಮಾಡಿದ್ರು ಹಿಡಿಯೋರ ಪೊಲೀಸ್ನವರು, ಅವ್ರು ಹಿಡ್ದಂಗೆ. ಯಾಕಣ ಹಿಂಗಂತೀಯ? ತಪ್ಪು ಮಾಡ್ದವನ್ ಯಾವತ್ತಿದ್ರು ಸಿಗಾಕಲೇಬೇಕಲ್ವಾ? ಯಾಕಣ ನೆಗಿತಾ ಇದೆ? ಇನ್ನೇನ ಹೇಳಿ, 1 ತಿಂಗಳಾದ್ರೂ ಕೊಲೆಗಾರನ ಹಿಡಿದಿದ್ಮೇಲೆ ಪೊಲೀಸ್ನವ್ರಿಗೆ ಸಿಗ್ತಾನೆ ಅವನ? ಎಂತೆಂತ ಕೇಸ್ನ ಹಿಡಿದಿದ್ದಾರಂತೆ, ಸಿಗಾಕತ್ತಾರೆ ಬಿಡೋಣ. ಸುಮ್ಮನೆ ಇರಲೇ, ಕಂಡಿದ್ದೀನಿ. ನಿಮ್ ಪೊಲೀಸ್ನವ್ರ ಕೈಯಿಂದ ಏನು ಕಿಸಿಯಾಕಾಗಲ್ಲ. ಇವಾಗ ನನ್ನೇ ನೋಡ, ನಿನ್ ಮುಂದೆ ಕೂತಿರಲ್ಲ. ಯಾಕಣ ಕುಡಿದ್ಬಿಟ್ಟು ಏನೇನೋ ಮಾತಾಡ್ತಾ ಇದೀಯ? ಆರಾಮಾಗಿ ಕೂತೀವಿ ಅಂದ್ರೆ ಏನಣ್ಣ ಅರ್ಥ? ಅಂಥದ್ದೇನಣ್ಣ ಮಾಡಿದೀಯ ನೀನು? ಅದೆಲ್ಲ ನಿನ್ಗೆ ಯಾಕೋ? ಏನೋ ಮಾಡಿದ್ದೀನಿ, ಈಗ ಆರಾಮಾಗಿದ್ದೀನಿ. ನಿಮ್ ಪೊಲೀಸ್ನವರಿಂದ ಏನು ಕಿಸಿಯಾಕಾಗಲ್ಲ. ಅದೇನ್ ಮಾಡಿದಿ ಹೇಳೋಣ, ನಾನು ಕೇಳ್ಕತ್ತೀನಿ. ಏಯ್ ಬಾಲ ಐನಾತಿ ನನ್ನ ಮಗ, ನೀನು ಕುಡ್ದಿದ್ದೀನಿ ಅಂತ ಎಲ್ಲ ನನ್ನಿಂದ ಬಾಯಿ ಬಿಡಿಸ್ಬೇಕಂತ ಇದೀಯಾ? ಏನೋ ಕತೆ ಹೇಳ್ತೀಯ ಅನ್ಕೊಂಡ್ರೆ ನೀನೇನೇನೋ ಹೇಳ್ತೀರಣ್ಣ. ಸರಿ, ನೀವ್ ಹೋಗು, ನಾ ಮನೆ ಕತ್ತೀನಿ. ಏಯ್ ಕೂತ್ಕಳೆ, ಹೇಳ್ತೀನಿ. ನಾನು ಕೊಲೆನೂ ಮಾಡಿದ್ದೀನಿ, ಸುಳ್ಗೆನೂ ಮಾಡಿದ್ದೀನಿ, ತಲೆನೂ ಹೊಡೆದಿದ್ದೀನಿ.
ನಂಬ್ತೀಯ ಹುಚ್ಚು ನನ್ನ ಮಗನ. ನಮಸ್ಕಾರ ಸ್ವಾಮಿ. ಏನು ವಿಷಯ? ಸ್ವಾಮಿ, ನಾವೊಂದು ವಿಷಯ ಹೇಳ್ತೀನಿ, ನನ್ಗೇನು ಕೊಡ್ತೀರಾ? ನೀನು ಈಡಿಲ್ದಲ್ಲ ಶುರು ಮಾಡ್ಕೊಂಬಿಟ್ಯಾ? ತಗೋ, ಅದೇನು ವಿಷಯ ಅಂತ ಹೇಳು. ಸ್ವಾಮಿ, ನಾನು ರಾತ್ರಿ ಹೊತ್ತು ಪೆಟ್ರೋಲ್ ಬಂಕ್ ಹತ್ರ ಮನೆ ಕತ್ತೀನಲ್ಲ, ಅಲ್ಲಿ ನಮ್ಮ ವಾಚ್ಮ್ಯಾನ್ ಅವನಲ್ಲ, ಅವ್ನು ಕುಡಿದ್ಬಿಟ್ಟು ರಾತ್ರಿ ಏನೇನೋ ಮಾತಾಡ್ತಾ ಇದ್ದ ಸ್ವಾಮಿ. ಇದನ್ನ ಹೇಳಕ್ಕೆ ಅಂತ ದುಡ್ಡು ತೊಗೊಂಡ್ಯಾ? ಹಂಗಲ್ಲ ಸ್ವಾಮಿ, ಅವ್ನು ರಾತ್ರಿ ಕುಡಿದ್ಬಿಟ್ಟು ಏನೇನೋ ಮಾತಾಡ್ತಾ ಇದ್ದ, ಏನೋ ದೊಡ್ಡ ಕಾರ್ಯ ಮಾಡಿರ್ಬೋದು ಅನ್ಸುತ್ತೆ. ಏನೋ ಹಾಗಂದ್ರೆ? ಅವನಂತ ಇದ್ದ, ಈ ಪೊಲೀಸ್ನವರಿಂದ ಫಾದರ್ ಕೊಲೆ ಮಾಡಿರೋನ್ನ ಹಿಡೀಕಾಗೋದಿಲ್ಲ ಅಂತ ಇದ್ದ ಸರ್. ಅಷ್ಟೇ ಅಲ್ಲ ಸರ್, ನಾನು ಏನೇನೋ ಕಾರ್ಬಾರ್ ಮಾಡಿವ್ನಿ, ಆದರೂ ನಾನು ಎಷ್ಟು ಖುಷಿಯಾಗಿ ಸಂತೋಷವಾಗಿವ್ನಿ ನೋಡು ಅಂತ ಇದ್ದ ಸರ್. ಅವನು ಕುಡ್ಕೊಂಡು ಮಾತಾಡಿದ್ದಾನೆ. ಕುಡ್ದಾಗ ಎಲ್ಲರೂ ಹೀಗೆ ಮಾತಾಡೋದು. ಸರಿ, ನೀನು ಹೋಗು. ಆಗಲ್ಲ ಸರ್, ಅವನಿಗೆ ಚರ್ಚ್ ಫಾದರ್ ಕೊಲೆ ವಿಷಯದಲ್ಲಿ ಏನೋ ಗೊತ್ತಿದೆ ಸರ್. ಯಾಕೆಂದರೆ ಅವ್ನು ಚರ್ಚಲ್ಲೇ ಕೆಲಸ ಮಾಡ್ತಾ ಇದ್ದ ಸರ್. ಇವಾಗ ಒಂದು 2-3 ತಿಂಗಳಿಂದ ಈಚೆಗೆ ಅವ್ನು ಕೆಲಸ ಬಿಟ್ಬಿಟ್ಟು ಪೆಟ್ರೋಲ್ ಬಂಕಲ್ಲಿ ಬಂದು ಕೆಲಸ ಮಾಡ್ತಾವನೆ ಸರ್. ಅವನೇನೋ ದೊಡ್ಡದೊಂದು ಲಪ್ಟ ಮಾಡಿದ್ದಾನೆ ಸರ್. ಅವ್ನ ಮಾತು ಆ ಥರ ಇತ್ತು. ಸರಿ, ಅವನಿಗೆ ಎಲ್ಲಿರ್ತಾನೆ? ಸರ್, ಅವನು ಚರ್ಚ್ ಪಕ್ಕದಲ್ಲಿರೋ ಪೆಟ್ರೋಲ್ ಬಂಕಲ್ಲಿ ಇರ್ತಾನೆ ಸರ್. ಅವನಿಗೊಂದು ಮನೆನೂ ಇದೆ ಸರ್. ಅವನು ಯಾವಾಗಲೋ ಒಂದ್ಸಲ ಹೋಗಿದ್ದು ಬರ್ತಾನೆ ಸರ್. ಇಷ್ಟೇ ವಿಷಯ ತಾನೆ? ನೀನು ಹೋಗು. ಅಲ್ಲಿ ಹೋಗಿ ಇಲ್ಲಿ ನಡೆದ ವಿಷಯ ಹೇಳಬಾರ್ದು. ಹೋಗು. ಹೇಳ, ಯಾಕೆ ಚರ್ಚ್ ಫಾದರ್ನ ಕೊಲೆ ಮಾಡ್ದೆ ನೀನು? ಸರ್, ನಂಗೇನು ಗೊತ್ತಿಲ್ಲ ಸರ್. ನಾನು ಕೊಲೆ ಮಾಡಿಲ್ಲ ಸರ್. ನೀನ್ ಮಾಡಿಲ್ವಾ? ಮತ್ತೆ ಯಾರೋ ಮಾಡಿದ್ದು? ಗೊತ್ತಿಲ್ಲ ಸರ್. ಏಯ್, ನೀನು ಅಲ್ಲೇಲ್ವೇನೋ ಮೊದಲು ಸೆಕ್ಯೂರಿಟಿ ಗಾರ್ಡ್ ಕೆಲಸ ಮಾಡ್ತಿದ್ದು? ಏನೋ ಹಳೆ ದ್ವೇಷ ಇರಬೇಕು, ಅದಕ್ಕೆ ನೀನೇ ಅವ್ರನ್ನ ಕೊಲೆ ಮಾಡಿದ್ಯಾ? ಹೇಳು, ಯಾಕೆ ಕೊಂದೆ ಅವ್ರನ್ನ? ಇಲ್ಲ ಸರ್, ಅವ್ರು ಕೊಲೆ ಆಗಿದ್ದಿನ ತುಂಬಾ ಮಳೆ ಇತ್ತು ಸರ್. ನಾನು ಕೂತ್ಕೊಳ್ಳೋಕ್ಕೂ ಆಗ್ಲಿಲ್ಲ. ಬಂದು ಬೆಡ್ಶೀಟ್ ಹೊತ್ಕೊಂಡು ಮಲಗ್ಬಿಟ್ಟೆ ಸರ್ ನಾನು. ಏಯ್, ಚರ್ಚಲ್ಲಿ ಯಾಕೋ ಕೆಲಸ ಬಿಟ್ಟೆ ನೀನು? ಸರ್, ಅಲ್ಲಿ ಸಂಬಳ ಕಡಿಮೆ ಕೊಡ್ತಿದ್ರು ಸರ್. ಹಗಲು ರಾತ್ರಿ ದುಡ್ಸ್ಕೊಂತಾ ಇದ್ರು ಸರ್. ಪೆಟ್ರೋಲ್ ಬ್ಯಾಂಕಲ್ಲಿ ಸಂಬಳ ಜಾಸ್ತಿ ಕೊಡ್ತೀನಿ ಅಂದ್ರು ಸರ್. ಅದಕ್ಕೆ ಬಂದು ನಾನು ಅಲ್ಲಿ ಕೆಲಸಕ್ಕೆ ಸೇರ್ಕೊಂಡೆ ಸರ್. ಚರ್ಚ್ ಫಾದರ್ ಕೊಲೆ ವಿಚಾರ ನಿನಗೇನೋ ಗೊತ್ತಿದೆ, ನಿಜ ಹೇಳಿದ್ರೆ ಸರಿ, ಇಲ್ಲ ಚರ್ಮ ಸುಲ್ದಾಕ್ಬಿಡ್ತೀನಿ. ಫಾದರ್ ಕೊಲೆ ವಿಷಯ ನನಗೇನು ಗೊತ್ತಿಲ್ಲ ಸರ್. ನಮ್ಮ ತಾಯಿನ ನನಗೇನು ಗೊತ್ತೇ ಇಲ್ಲ ಸರ್. ಮತ್ತೆ ಯಾಕೋ ರಾತ್ರಿ ಬಾಯಿ ಬಂದಾಗ ಮಾತಾಡ್ತಿದ್ದೆ ನೀನು? ಸರ್, ನಾನು ಮಾತಾಡ್ತಾ ಇದ್ದಿದ್ದು ಫಾದರ್ ಕೊಲೆ ವಿಷಯ ಅಲ್ಲ ಸರ್. ಮತ್ತೆ ಯಾವ ಕೊಲೆ ವಿಷಯ ಮಾತಾಡ್ತಾ ಇದ್ದೆ? ಆ ಕುಡಿದು ಮತ್ತಲ್ಲಿ ಅದೇನೋ ಸರ್, ಹೊಡಿಬೇಡಿ ಸರ್, ಹೊಡಿಬೇಡಿ ಸರ್. ಸತ್ಯ ಏನಂತ ಹೇಳಿದ್ರೆ ಸರಿ, ಇಲ್ಲ ಅಂದ್ರೆ ಚರ್ಮ ಸುಲ್ ನೋಡ್ತೀನಿ. ಹೇಳ್ತೀನಿ ಸರ್, ಹೇಳ್ತೀನಿ ಸರ್, ಹೊಡಿಬೇಡಿ ಸರ್. ಅದು ನನ್ನ ತಮ್ಮ ಹೆಂಡತಿ. ತಮ್ಮನ ಹೆಂಡ್ತಿನ ಏನ್ ಮಾಡಿದೆ? ಅದೇ ಸರ್, ಕೇರಳದಲ್ಲಿ ನನ್ನ ತಮ್ಮ ಹೆಂಡತಿ ಬೀನಾನ ಕೊಲೆ ಮಾಡಿಬಿಟ್ಟೆ ಸರ್. ಇಲ್ಲಿಗೆ ಬಂದಿದ್ದು 1999 ಚಮ್ಮಕ್ಕಾಡು, ಕೇರಳ. ಯಾಕೆ ಇರ್ತಾ ಇದೆಯಾ? ನಿನ್ ಗಂಡನ್ ಕರಿ, ಸ್ವಲ್ಪ ಮಾತಾಡ್ಬೇಕು. ಏನ್ ಮಾತಾಡ್ಬೇಕು? ಆಸ್ತಿ ಪಾಲು ವಿಷಯ ಮಾತಾಡ್ಬೇಕು. ಮೊನ್ನೆ ಮಾತಾಡೈತಲ್ಲ, ಪದೇ ಪದೇ ಆಸ್ತಿ ಪಾಲ್ ಕೊಡು ಅಂತ ನನ್ ಗಂಡನ್ ಯಾಕೆ ಕಾಣಿಸ್ತೀಯಾ? ಮರ್ಯಾದೆ ಇಲ್ಲ ನಿಂಗೆ? ಏಯ್, ನನಗ್ ಮರ್ಯಾದೆ ಇಲ್ಲ ಅಂತ ಹೇಳ್ತಾ ಇದ್ಯಾ? ಮೊದಲು ನಿನಗ್ ಮರ್ಯಾದೆ ಇದೆಯಾ ಇಲ್ಲ ತಿಳ್ಕ. ನನ್ನ ಪಾಲ್ ಆಸ್ತಿ ಕೊಡ್ಬೇಕಾಗ್ತದೆ ಅಂತ ನನ್ನ ತಮ್ಮನ್ ತಲೆ ಕೆಡ್ಸಿದ್ಯಾ? ಮೊದಲು ನನ್ನ ಪಾಲ್ ಆಸ್ತಿ ಕೊಡಕ್ಕೆ ಅವನ್ಗೆ. ನಿನ್ ಪಾಲಿನ ಆಸ್ತಿನ ನಾವು ಕೊಟ್ಟಾಗಿದೆ. ಅದನ್ನ ಕುಡ್ದು ತಿಂದು ತೇಗಿ ಅದನ್ನ ಖಾಲಿ ಮಾಡಿದ್ರೆ ನಾವೇನ್ ಮಾಡಕ್ಕಾಗುತ್ತೆ? ನನಗ್ ಬರ್ಬೇಕಾಗಿರೋ ಪಾಲು ಸರಿಯಾಗಿ ಕೊಟ್ಟಿದ್ರೆ ನಾನು ಯಾಕೆ ಇಲ್ಲಿ ಬರ್ತಾ ಇದ್ದೆ? ಹೇಳ ಅವನಿಗೆ, ನನ್ನ ಭಾಗಕ್ಕೆ ಬರ್ಬೇಕಾಗಿರೋ ಪಾಲನ್ನ ಕರೆಕ್ಟ್ ಆಗಿ ಕೊಡಕ್ಕಳು. ಇಲ್ಲ ಅಂದ್ರೆ ಮುಂದೆ ಸರಿಯಾಗಿರಲ್ಲ ನೋಡು. ನಿನ್ಗೆ ಒಂದ್ಸತಿ ಹೇಳೋದು ಅರ್ಥ ಆಗಲ್ವಾ? ನಿನ್ ಪಾಲಿಂದು ನಿನ್ಗೆ ಕೊಟ್ಟಾಗಿದೆ, ಅದೇನ್ ಮಾಡ್ಕೊತೀಯ ಮಾಡ್ತಾ ಹೋಗು. ಹೌದಾ? ನೋಡ್ತಾ ಇರಿ ಏನಾಗುತ್ತೆ ಅಂತ. ಮಾರ್ಚ್ 26, 1999 ಚಮ್ಮಕ್ಕಾಡು, ಕೇರಳ. ಮತ್ತೆ ನೀ ಬಂದೆ ಇಲ್ಲಿಗೆ? ನಿನ್ಗೊಂದು ಗತಿ ಕಾಣಿಸ್ತೀನಿ ಅಂತ ಹೇಳಿದ್ನಲ್ಲ. ನನ್ನ ಮೇಲೆ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ತೀಯಾ? 15 ದಿವಸ ಪೊಲೀಸ್ ಸ್ಟೇಷನ್ ಅಲ್ಲಿ ಇರಂಗ್ ಮಾಡ್ದಲ್ಲೇ ಸಾಯಿ ಈಗ.
ತಮ್ಮ ಹೆಂಡತಿ ಬೀನನ ನನ್ನ ಆಸ್ತಿ ಪಾಲ್ ಕೊಡ್ಲಿಲ್ಲ ಅಂತ ಕೊಲೆ ಮಾಡಿಬಿಟ್ಟೆ ಸರ್. ಕೇರಳ ಪೊಲೀಸ್ನವ್ರು ಸಿಗಾಕೊಂಡು 2 ವರ್ಷ ಜೈಲಲ್ಲೇ ಇದ್ದೆ ಸರ್. ಆಮೇಲೆ ಜಾಮೀನ್ ಮೇಲೆ ಹೊರಗಡೆ ಬಂದೆ ಸರ್. ತಿರ್ಗಿ ಆಮೇಲೆ ಜೈಲಿಗೆ ಹೋಗ್ಲೇ ಇಲ್ಲ ಸರ್. ಅಲ್ಲಿಂದ ಬಂದು ಬೆಂಗಳೂರಲ್ಲಿ ಕೆಲ್ಸಕ್ಕೆ ಸೇರ್ಕೊಂಡ್ಬಿಟ್ಟೆ ಸರ್. ಏನು ಪೊಲೀಸ್ ಅವ್ರು ಯೂಸ್ಲೆಸ್ ಅಂತ ಅಂದ್ಯಂತೆ, ಇಲ್ಲ ಸರ್. ಅವ್ರಿಗೇನು ಮಾಡಕ್ಕಲ್ಲ ಅಂತ ಬೈತಿದ್ಯಂತೆ. ಇಲ್ಲ ಸರ್. ನೀ ಹೇಗನ್ಸತ್ತೆ? ಇವ್ನಿಗೆ ಸರಿಯಾಗಿ ಬುದ್ಧಿ ಕಲಿಸಿ ಆಮೇಲೆ ಕೇರಳ ಪೊಲೀಸರು ಹ್ಯಾಂಡ್ ಓವರ್ ಮಾಡ್ರಿ. ಓಕೆ ಸರ್. ಹೇಳ ಮೇಲೆ ಕೇರಳ ಮೂಲದ ಬಾಬು ಅಲಿಯಾಸ್ ಮೋಹನ್ ಈಗಾಗಲೇ 3-4 ಸಲ ಕೌಟುಂಬಿಕ ಗಲಾಟೆಗಳಿಗಾಗಿ ಜೈಲು ಸೇರಿದ್ದ. ತನ್ನ ತಮ್ಮ ಮತ್ತು ತಮ್ಮನ ಹೆಂಡತಿಯ ಮೇಲೆ ಆಸ್ತಿ ವಿಷಯವಾಗಿ 2 ಸಲ ಹಲ್ಲೆ ಮಾಡಿದ್ದ. ಆಮೇಲೆ ಜಾಮೀನಿನ ಮೇಲೆ ಬಿಡುಗಡೆಯಾದ ಆತ ಪೊಲೀಸರಿಂದ ತಪ್ಪಿಸಿಕೊಂಡು ಬೆಂಗಳೂರಿಗೆ ಬಂದು ಸೆಕ್ಯೂರಿಟಿ ಕೆಲಸ ಮಾಡಿಕೊಂಡಿದ್ದ. ಕುಡಿತದ ಅಮಲ್ನಲ್ಲಿ ಬೇಕಾಬಿಟ್ಟಿ ಮಾತನಾಡಿದ ತಪ್ಪಿಗಾಗಿ ಆತ ಕೊಲೆ ಮಾಡಿದ ಸುಮಾರು 14 ವರ್ಷಗಳ ನಂತರ ಮತ್ತೆ ಬೆಂಗಳೂರಿನ ಪೊಲೀಸರಿಗೆ ಸಿಕ್ಕಿಬಿಡ್ತಾನೆ. ಫಾದರ್ ಥಾಮಸ್ ಕೊಲೆ ಪ್ರಕರಣದಲ್ಲಿ ಅವನ ಕೈವಾಡ ಏನೂ ಇಲ್ಲ ಅನ್ನೋದನ್ನ ಖಚಿತಪಡಿಸಿಕೊಂಡ ಮೇಲೆ ಅವನನ್ನ ಮತ್ತೆ ಕೇರಳದ ಪೊಲೀಸರಿಗೆ ಒಪ್ಪಿಸಲಾಗುತ್ತೆ. ನಾನು ಇದೊಂದು ಕೆಲಸ ಮಾಡ್ಕೊಡು ಕಿರಣ್, ಆದರೆ ವಿಷಯ ಯಾರಿಗೂ ಗೊತ್ತಾಗಬಾರ್ದು. ಮಾಡೋದೇನೋ ಮಾಡಿಬಿಟ್ವಿ, ಅದನ್ನ ನೆನ್ಸ್ಕೊಂಡ್ರೆ ಈಗಲೂ ಭಯ ಆಗತ್ತಪ್ಪ. ಯಾರಿಗೂ ಗೊತ್ತಾಗಲ್ಲ ಅಂತೀಯ? ಹೆಂಗೋ ಗೊತ್ತಾಗುತ್ತೆ? ಅವ್ನು ಮುಗಿಸಿ 6-7 ತಿಂಗಳಾಯ್ತಲ್ಲ, ಯಾ ನನ್ನ ಮಗನಿಗೆ ಗೊತ್ತಾಗಿಲ್ಲ. ನನಗಂತೂ ತುಂಬಾ ಭಯ ಆಗ್ಬಿಟ್ಟಿತ್ತಪ್ಪ, ಏನಾದರೂ ಎಡವಟ್ ಆಗ್ಬಿಡುತ್ತೆ ಅಂತ. ಅದ್ರ ಕ್ರೆಡಿಟ್ GR ನರ್ಸಿಂಗ್ ಹೋಮ್ ಡಾಕ್ಟರ್ ನಾಗರಾಜ್ಗೆ ಹೋಗ್ಬೇಕು. ನನ್ನ ಮಗ ಸುಳ್ಳು ಡೆತ್ ಸರ್ಟಿಫಿಕೇಟ್ ಕೊಟ್ಟಿಲ್ಲ ಅಂದಿದ್ರೆ ನಾವೆಲ್ಲ ಜೈಲಿಗೆ ಹೋಗ್ಬೇಕಾಗಿತ್ತು. ಅದೆಲ್ಲ ಆಗಿರ್ಲಿ, ಈಗ ನನ್ನ ಕೆಲಸ ಮಾಡ್ತೀಯಲ್ವ ಹೇಳು. ನಾನು ನೀನು ಹೆಲ್ಪ್ ಮಾಡ್ದಂಗೆ ನೀನು ನನಗೆ ಹೆಲ್ಪ್ ಮಾಡಬೇಕು. ಎಸ್ಸಲ್ಲಿ ಹೇಳ್ಬೇಕಲ್ಲೋ, ಮಾಡ್ತೀನಿ ಬಿಡ ನಿನ್ನ ಕೆಲಸ. ಎಸ್ಸಲ್ಲಿ ಹೇಳ್ಬೇಕು. ಬಾರ ನೋಡೋಣ, ಅಲ್ಲಿ ಚಪ್ಪಿ ರೆಡಿ ಆಯ್ತು. ಆಯ್ತೇನಪ್ಪ? ಆಯ್ತು. ಎಷ್ಟಾಯ್ತಪ್ಪ? 50 ರೂಪಾಯಿ. ಸರ್ ನಮಸ್ಕಾರ ಸರ್. ಯಾರೋ ನೀನು? ಏನು ವಿಷಯ? ಸರ್ ನಾನು ಚಿಕ್ಕದೊಂದು ಚಪ್ಪಲಿ ರಿಪೇರಿ ಅಂಗಡಿ ಇಟ್ಕೊಂಡಿದ್ದೀನಿ ಸರ್. ಸರಿ, ಏನು ವಿಷಯ ಮುಂದೆ ಹೇಳೋ. ನಿನ್ನೆ ನನ್ನ ಅಂಗಡಿಗೆ ಇಬ್ಬರು ಶೂ ಪಾಲಿಶ್ ಮಾಡ್ಕೊಂಡ್ಕಂತ ಬಂದಿದ್ರು ಸರ್. ಅದ್ಯಾವುದೋ ಕೊಲೆ ವಿಷಯ ಬಗ್ಗೆ ಮಾತಾಡ್ತಾ ಇದ್ರು ಸರ್. ಕೊಲೆನಾ? ಕೊಲೆ ಅಲ್ಲದೆ ಇನ್ನೂ ಏನೋ ಮಾಡಿರ್ಬೋದು ಸರ್. ಅವ್ರ ಮಾತಲ್ಲೇ ತಿಳಿತಾ ಇತ್ತು. ಅವ್ರು ಯಾರು? ಅವ್ರ ಪರಿಚಯ ನಿನಗಿದೆಯಾ? ಇಲ್ಲ ಸರ್, ನನಗೆ ಯಾರು ಪರಿಚಯ ಇಲ್ಲ. ಆದರೆ ಅವರಿಬ್ಬರು ಮಾತಾಡೋದ್ರಲ್ಲಿ ಕಿರಣ್ ಅಂತ ಗೊತ್ತಾಯಿತು ಸರ್ ಒಬ್ಬರ ಹೆಸರು. ಸರ್ ಡಾಕ್ಟ್ರು ನರ್ಸಿಂಗ್ ಹೋಮ್ ಅಂತ ಏನೋ ಮಾತಾಡ್ತಾ ಇದ್ರು ಸರ್. ಅದು ಡಾಕ್ಟ್ರ್ ಹೆಸರು ನಾಗರಾಜ್ ಅಂತ ಏನೋ ಮಾತಾಡ್ತಾ ಇದ್ರು ಸರ್. ಮತ್ತು ನರ್ಸಿಂಗ್ ಹೋಮು ಅದು ಯಾವುದೋ GR ಅಂತ ಮಾತಾಡ್ತಾ ಇದ್ರು ಸರ್. ಅದು ಗೊತ್ತಾಗೋಯ್ತು ಸರ್ ನನಗೆ. ಸರಿ, ನೀನು ಹೊರಡು. ಓಕೆ ಸರ್, ಬರ್ತೀನಿ. ಡಾಕ್ಟರ್ ನಾಗರಾಜ್, ಈ ಕಿರಣ್ ಅಂದ್ರೆ ಯಾರು? ಕಿರಣ್ ಅಂದ್ರೆ ಬಹುಶಃ ನನ್ನ ರೆಗ್ಯುಲರ್ ಪೇಷಂಟ್ಸ್ಗಳಲ್ಲಿ ಯಾರೋ ಇರ್ಬೋದು ಸರ್. ಯಾಕೆ? ಕಿರಣ್ ಯಾರು ಅಂತ ನಿಮ್ಗೆ ತುಂಬಾ ಚೆನ್ನಾಗಿ ಪರಿಚಯ ಇದ್ದಾರೆ. ಅವ್ರು ಯಾರು ಅಂತ ಸ್ವಲ್ಪ ಜ್ಞಾಪಿಸ್ಕೊಂಡು ಹೇಳಿ. ಯಾರು ಅಂತ ನಾನು ಡೈರಿ ರಿಜಿಸ್ಟರ್ ನೋಡಿ ಹೇಳಬೇಕಾಗತ್ತೆ ಸರ್. ಹೀಗೆ ಕೇಳಿದ್ರೆ ನಾನು ಹೇಗೆ ಹೇಳಿ ಸರ್? ಡಾಕ್ಟರ್, ನೀವು ಡಾಕ್ಟರ್ ಆಗಿರೋದ್ರಿಂದ ನಿಮಗೆ ತುಂಬ ರೆಸ್ಪೆಕ್ಟ್ ಕೊಟ್ಟು ಕೇಳ್ತಾ ಇದ್ದೀನಿ. ನಿಮಗೆ 3rd ಡಿಗ್ರಿ ಟ್ರೀಟ್ಮೆಂಟ್ ಶುರು ಮಾಡೋಕ್ಕೆ ನಮ್ಗೆ ಇಷ್ಟ ಇಲ್ಲ. ನೀವು ಬೇಗ ಹೇಳಿದ್ರೆ ನಿಮ್ಮ ಮತ್ತು ನಮ್ಮ ಟೈಮ್ ಎರಡೂ ಉಳಿಯುತ್ತೆ. ನಿಮಗೆ ಕಿರಣ್ ಯಾರು ಅಂತ ತುಂಬ ಚೆನ್ನಾಗಿ ಹೇಳಿ. ಹೇಳಿ ಡಾಕ್ಟರ್. ನೀವು ಬೇಗ ಹೇಳಿದ್ರೆ ನೀವು ಡ್ಯೂಟಿಗೆ ಹೋಗ್ಬೋದು. ನೀವು ಹೇಳೋವರೆಗೂ ಇಲ್ಲೇ ಇರಬೇಕಾಗತ್ತೆ. ಹೇಳ್ತೀನಿ ಸರ್. ಕಿರಣ್ ಅನ್ನೋರು 6-7 ತಿಂಗಳ ಹಿಂದೆ ಒಬ್ಬ ಪೇಷಂಟ್ ಕರ್ಕೊಂಡು ನನ್ನ ಹತ್ರ ಬಂದಿದ್ರು ಸರ್. ಏನಾಯ್ತು? ಚೆಕ್ ಮಾಡಿ ಡಾಕ್ಟರ್, ಏನಾಗಿದೆ? ಎಷ್ಟೊತ್ತಾಯ್ತು? ಆಗಲೇ ಸುಮಾರು ಹೊತ್ತಾಯ್ತು. ಆಟೋ ಕೂಡ ಬೇಗ ಸಿಗ್ಲಿಲ್ಲ. ಬೇಗ ಡಾಕ್ಟರ್. ಓಕೆ ನೋಡೋಣ. ಬೂ ಬೂ. ಸಾರಿ, ಅವ್ರು ತುಂಬಾ ಸೀರಿಯಸ್ ಕಂಡೀಷನ್ ಅಲ್ಲಿ ಇದ್ರು, ಹೋಗ್ಬಿಟ್ರು. ಹಾರ್ಟ್ ಅಟ್ಯಾಕ್ ಆಗಿತ್ತು ಅನ್ಸುತ್ತೆ. ನೀವು ಸ್ವಲ್ಪ ಮೊದಲೇ ಕರ್ಕೊಂಡು ಬಂದಿದ್ರೆ ಏನಾದರೂ ನೋಡ್ಬೋದಾಗಿತ್ತು.
ಲಕ್ಷ್ಮಿ ಅನ್ನೋರ ಗಂಡ ಸುರೇಶ್ಗೆ ಹಾರ್ಟ್ ಅಟ್ಯಾಕ್ ಆಗಿತ್ತು ಸರ್. ಅವನು ನನ್ನ ನರ್ಸಿಂಗ್ ಹೋಮಲ್ಲೇ ತೀರ್ಕೊಂಡ. ನಾನು ಅವ್ರ ಡೆತ್ ಸರ್ಟಿಫಿಕೇಟ್ ಕೊಟ್ಟೆ ಸರ್. ಅವ್ರ ಹೆಂಡತಿ ಬಂದು ಅವ್ರ ಬಾಡಿನ ತೊಗೊಂಡೋದ್ರು. ಇಷ್ಟೇ ಸರ್ ನನಗೆ ಗೊತ್ತಿರೋ ವಿಷಯ. ಅವ್ರ ಜೊತೆಯಲ್ಲಿ ಕಿರಣ್ ಸಹ ಇದ್ದರು. ವಿಷಯ ಇಷ್ಟೇ ಅಲ್ಲ, ಇನ್ನೂ ಏನೋ ಇದೆ. ನಾವು ವಿಚಾರಿಸ್ತೀವಿ ಬಿಡಿ. ಸರಿ ಸರ್, ನಾನಿನ್ನು ಬರ್ತೀನಿ. ಸುರೇಶ್ ಅನ್ನೋರ ಮನೆ ಇದೇನೇನಮ್ಮ? ಹೌದು ಸರ್, ನಾನು ಅವ್ರ ಹೆಂಡತಿ ಲಕ್ಷ್ಮಿ. ಕರೀತಾರ ಸುರೇಶ್ನ? ಇನ್ನೆಲ್ಲಿ ಸರ್, ಅವ್ರು ತೀರ್ಕೊಂಡಾಗ್ಲೇ 7-8 ತಿಂಗಳಾಗೋಯ್ತು. ಓಹೋ, ಏನಾಗಿ ತೀರ್ಕೊಂಡ್ರಮ್ಮ ಅವರು? ಹಾರ್ಟ್ ಅಟ್ಯಾಕ್ ಆಗಿತ್ತು ಸರ್. ಆಸ್ಪತ್ರೆಗೆ ಸೇರ್ಸೋದ್ರೊಳಗಡೆನೆ ತೀರ್ಕೊಂಡ್ಬಿಟ್ರು. ಏನ್ ಮಾಡ್ತಾ ಇದ್ರು? ಬೇಕರಿ ನಡೆಸ್ತಾ ಇದ್ರು ಸರ್. ನಾನು ಅವ್ರ ಬಿಸ್ನೆಸ್ ಅಲ್ಲಿ ಹೆಲ್ಪ್ ಮಾಡ್ತಾ ಇದ್ದೆ. ಚೆನ್ನಾಗೇ ಇದ್ವಿ. ಆದ್ರೆ ಆ ದೇವ್ರಿಗೆ ನಾವು ಚೆನ್ನಾಗಿರೋದು ಇಷ್ಟ ಇಲ್ಲ ಅಂತ ಕಾಣಿಸುತ್ತೆ. ಅದಕ್ಕೆ ಅವ್ರನ್ನ ಕಿತ್ಕೊಂಡ್ಬಿಟ್ಟ. ಓಕೆ, ನಿಮ್ಮಲ್ಲಿ ಇನ್ನೂ ಯಾರು ಇದ್ದಾರೆ? ಜಗಳ ಆತರ ಇತರ ನಡೀತಾ ಇರ್ಲಿಲ್ವಾ? ನಮ್ದು ಲವ್ ಮ್ಯಾರೇಜು ಸರ್. ನಾವು ಕಾಲೇಜಲ್ಲೇ ಪ್ರೀತಿಸಿ ಮದುವೆ ಆಗಿದ್ದು. ನಾನು BCom ಮಾಡಿದ್ದೆ. ಅದರಿಂದ ಅವ್ರು ರಿಯಲ್ ಎಸ್ಟೇಟ್ ಬಿಸ್ನೆಸ್ ಅಲ್ಲಿ ಹೆಲ್ಪ್ ಮಾಡ್ತಾ ಇದ್ದೆ. ಎಲ್ಲ ಚೆನ್ನಾಗೇ ನಡೀತಾ ಇತ್ತು. ಅಷ್ಟರಲ್ಲಿ ಹೀಗಾಗೋಯ್ತು ಸರ್. ಓಕೆ, ಕಿರಣ್ ಅಂದ್ರೆ ಯಾರಮ್ಮ? ಸರ್, ಅವರು ನಮ್ಮ ಹಸ್ಬೆಂಡ್ ಫ್ರೆಂಡು. ನಮ್ಮ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಅಲ್ಲಿ ಹೆಲ್ಪ್ ಮಾಡ್ತಾ ಇದ್ರು. ಅವರೇ ಸರ್ ಆಸ್ಪತ್ರೆಗೆ ಸೇರಿಸಿದ್ದು. ಏನ್ ಸರ್, ಏನ್ ವಿಷಯ? ನೀವ್ಯಾರು ಗೊತ್ತಾಗ್ಲಿಲ್ಲ? ನಾವು ಪೊಲೀಸ್ ಡಿಪಾರ್ಟ್ಮೆಂಟ್ ಇಂದ ಬಂದಿದ್ದೇವೆ. ನಿಮ್ಮ ಯಜಮಾನ್ರನ್ನ ಯಾವ ಹಾಸ್ಪಿಟಲ್ಗೆ ಸೇರಿಸಿದ್ರೆ? ಜಿಯಾನ್ ನರ್ಸಿಂಗ್ ಹೋಮ್ ಸರ್. ಅಲ್ಲಿ ಡಾಕ್ಟರ್ ನಾಗರಾಜ್ ಅಂತ ಟ್ರೀಟ್ ಮಾಡಿದ್ದು. ಆಸ್ಪತ್ರೆಗೆ ಸೇರಿಸೋದು ಲೇಟ್ ಆಗಿದ್ರಿಂದ ಅವ್ರು ಅಲ್ಲೇ ತೀರ್ಕೊಬಿಟ್ರು. 1 ನಿಮಿಷ ಸರ್, ಡೆತ್ ಸರ್ಟಿಫಿಕೇಟ್ ತಂದ್ಬಿಡ್ತೀನಿ. ಸರ್, ಏನ್ ವಿಷಯ? ಏನಿಲ್ಲಮ್ಮ, ಒಂದು ಕ್ಲಾರಿಫಿಕೇಶನ್ ಇತ್ತು, ಅದಕ್ಕೆ ಬಂದಿದ್ದೆ. ಓಕೆ. ಸರ್, ಇಲ್ಲೇ ಹತ್ರದಲ್ಲಿ ಸುರೇಶ್ ಅವ್ರ ತಾಯಿ ಮನೆ ಇದೆ ಸರ್. ಅವ್ರನ್ನ ವಿಚಾರಿಸಿದ್ರೆ ಇನ್ನೂ ಏನಾದರೂ ವಿಷಯ ಗೊತ್ತಾಗ್ಬೋದು ಸರ್. ಅಚಾನಕ್ ಆಗಿ ತೆರೆಕೊಂಡ ಈ ಹೊಸ ಕೇಸನ್ನ ಪೊಲೀಸರು ಆಸಕ್ತಿಯಿಂದ ತನಿಖೆ ಮಾಡ್ತಾರೆ. ಸುರೇಶ ಹೃದಯಾಘಾತದಿಂದ ಸತ್ತಿಲ್ಲ, ಅದು ಕೊಲೆ ಅನ್ನೋದು ಅವರಿಗೆ ಪ್ರಾಥಮಿಕ ತನಿಖೆಯಿಂದ ಗೊತ್ತಾಗುತ್ತೆ. ಆದ್ರೆ ಸುರೇಶನ ಕೊಲೆಯ ಪಾಲುದಾರರು ಯಾರು ಅನ್ನೋದು ಮಾತ್ರ ಗೊತ್ತಾಗೋದಿಲ್ಲ. ಅದರಲ್ಲಿ ಜಿಯಾನ್ ನರ್ಸಿಂಗ್ ಹೋಮ್ನ ಡಾಕ್ಟರ್ ನಾಗರಾಜ್ ಪಾತ್ರ ಏನು ಮತ್ತು ಆ ಕಿರಣ್ ಯಾರು? ಕಿರಣ್ಗೂ ಸುರೇಶ್ಗೂ ಇರೋ ದ್ವೇಷ ಏನು ಅನ್ನೋ ಪ್ರಶ್ನೆಗಳನ್ನ ಮುಂದಿಟ್ಕೊಂಡು ತನಿಖೆನ ಮುನ್ನಡೆಸ್ತಾರೆ. ಸುರೇಶನ ಪತ್ನಿ ನಡೆಸ್ತಿದ್ದ ರಿಯಲ್ ಎಸ್ಟೇಟ್ ದಂಧೆನೂ ಇದಕ್ಕೆ ಕಾರಣ ಇರಬಹುದಾ ಅನ್ನೋ ಅನುಮಾನ ಕಾಡುತ್ತೆ. ಅಂತೂ ಫಾದರ್ ಥಾಮಸ್ ಕೊಲೆ ಪ್ರಕರಣದ ನಡುವೆ ಸಿಕ್ಕಿದ ಈ ಹಳೆ ಕೊಲೆ ಪ್ರಕರಣದ ಹೊಸ ಜಾಡಿನಲ್ಲಿ ತನಿಖೆ ತೀವ್ರವಾಗಿ ನಡೆಯುತ್ತೆ. ನೋಡಿಮ್ಮ, ನಿಮ್ಮ ಮಗ ಸುರೇಶ್ ಸಾವಿನ ಬಗ್ಗೆ ನಮಗೆ ಅನುಮಾನ ಇದೆ. ಅದ್ರ ಬಗ್ಗೆ ತನಿಖೆ ಮಾಡ್ತಾ ಇದ್ದೀವಿ. ನೀವೇನಾದ್ರು ಹೇಳ್ತೀರಾ? ನೋಡಿ ಸರ್, ನನ್ನ ಮಗ ಚೆನ್ನಾಗಿದ್ದ, ಚೆನ್ನಾಗಿ ಸಂಪಾದನೆ ಮಾಡ್ತಿದ್ದ. ನನ್ನ ಸೊಸೆನೂ ಅಷ್ಟೇ, ಅವಳು ಚೆನ್ನಾಗಿ ದುಡಿತಾ ಇದ್ಲು. ಅವರಿಬ್ರು ಚೆನ್ನಾಗಿ ಜೀವನ ಮಾಡ್ಕೊಂಡು ಹೋಗ್ತಿದ್ರು. ತುಂಬಾ ಚೆನ್ನಾಗಿದ್ರು ಇಬ್ರು. ಅವರಿಬ್ರು ತುಂಬಾ ಚೆನ್ನಾಗಿದ್ರಾ? ಅಂದ್ರೆ ನೀವೆಲ್ಲ ಒಟ್ಟಿಗೆನೇ ಇದ್ರಾ? ಮದ್ವೆಗೋಸ್ಕರಲ್ಲಿ ನಾವೆಲ್ಲ ಒಟ್ಟಿಗೆ ಇದ್ವಿ. ಅವನ್ ತೀರೋಗೋಕೆ 4-5 ತಿಂಗಳು ಮುಂಚೆ ನಾವ್ ಈ ಮನೆಗೆ ಬಂದ್ವಿ. ನಾವೆಲ್ಲರೂ ತುಂಬಾ ಚೆನ್ನಾಗಿದ್ವಿ ಸರ್. ನನ್ ಸೊಸೆನು ತುಂಬಾ ಬುದ್ಧಿವಂತೆ. ಅವಳನ್ ಕಂಡ್ರೆ ನಮ್ ಕುಟುಂಬದಲ್ಲಿ ಎಲ್ರಿಗೂ ಇಷ್ಟ. ಅಮ್ಮ, ನಿಮ್ ಮಗನಿಗೆ ಮುಂಚೆ ಹಾರ್ಟ್ ಪ್ರಾಬ್ಲಮ್ ಇದ್ದಿದ್ದು ನಿಮಗೆ ಗೊತ್ತಿತ್ತಾ? ಇಲ್ಲ ಸರ್, ಅಂಥದ್ದೇನು ಇರ್ಲಿಲ್ಲ. ಅವನು ಇತ್ತೀಚೆಗಷ್ಟೇ ಯಾಕೋ ತುಂಬಾ ಬಡವಾಗಿದ್ದ. ಅದಕ್ಕೆ ನನ್ ಸೊಸೆನೆ ಕಾರಣ. ನಿಮ್ ಸೊಸೆನೆ ಕಾರಣ? ಹೇಗೆ? ಏನ್ ಹೇಳಿ ಸರ್, ಇತ್ತೀಚೆಗೆ ಅವ್ರಿಬ್ರಿಗೂ ಯಾವ ಮನಸ್ತಾಪ ಬಂತೋ ಗೊತ್ತಿಲ್ಲ. ಯಾವಾಗ್ಲೂ ಜಗಳ. ಅವನ ಮನಸ್ಸಿಗೆ ನೆಮ್ಮದಿ ಇಲ್ದಂಗೆ ಆಗೋಯ್ತು. ಅದು ಅಲ್ಲದೆ ಈ ನಡುವೆ ಅವಳ ನಡವಳಿಕೆನೆ ಬದಲಾಗೋಯ್ತು ಸರ್. ಡೈವರ್ಸ್ ಕೊಡು ಅಂತ ನನ್ನ ಮಗನ ತುಂಬಾ ನೋವು ಇಟ್ಬಿಟ್ಲು ಸರ್. ಅವನಿಗೆ ಏನಾಯ್ತೋ ಏನೋ, ಹೊರಟೆ ಹೋಗ್ಬಿಟ್ಟ. ಸರಿ, ನಾನು ಆಮೇಲೆ ಕಾಲ್ ಮಾಡ್ತೀನಿ.
ಹೇಳಿ ಸರ್. 2012 ಜುಲೈ 27ನೇ ತಾರೀಕು ಸುರೇಶ್ ಅನ್ನೋ ವ್ಯಕ್ತಿ ನಿಮ್ಮ ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ದಾನೆ. ಸ್ವಲ್ಪ ಡೀಟೇಲ್ಸ್ ಕೊಡಿ. ಸರ್ 10 ನಿಮಿಷ ಆಗುತ್ತೆ, ನೋಡಿ ಹೇಳ್ತೀನಿ, ಕೂತ್ಕೊಳ್ಳಿ ಸರ್. ಪರವಾಗಿಲ್ಲ, ನೀವು ನೋಡಿ. ಓಕೆ ಸರ್. ಸರ್, ನೀವು ಹೇಳಿದ ಡೇಟ್ನಲ್ಲಿ ಆ ಹೆಸರಿನವರು ಯಾರು ಅಡ್ಮಿಟ್ ಆಗಿಲ್ಲ ಸರ್. ಅಡ್ಮಿಟ್ ಆಗಿಲ್ಲ ಅಂದ್ರೆ ಎಲ್ಲಿ ಅರ್ಥ? ಕರೆಕ್ಟಾಗಿ ಚೆಕ್ ಮಾಡಿ ಹೇಳಿ. ಇಲ್ಲ ಸರ್, ಯಾರು ಅಡ್ಮಿಟ್ ಆಗಿಲ್ಲ ಸರ್. ಮತ್ತೆ ಅವತ್ತಿನ ಡೇಟ್ಗೆ ಆ ಪೇಷಂಟ್ ಡೆತ್ ಸರ್ಟಿಫಿಕೇಟ್ ಕೊಟ್ಟಿದ್ದೀರಾ? ಅದೇನೋ ಗೊತ್ತಿಲ್ಲ ಸರ್. ಸರ್ಟಿಫಿಕೇಟ್ ಕೊಡೋದೆಲ್ಲ ಡಾಕ್ಟರ್, ಸರ್ಟಿಫಿಕೇಟ್ ಎಲ್ಲ ಅವರೇ ಮೇಂಟೈನ್ ಮಾಡೋದು. ರೀ, ಹೋಗಿ ಡಾಕ್ಟರ್ ನಾಗರಾಜನ್ ಕರ್ಕೊಂಡ್ಬನ್ನಿ. ರೀ ಡಾಕ್ಟರ್, ಮೊನ್ನೆ ಸುರೇಶ್ ಅನ್ನೋ ಪೇಷಂಟ್ ಬಗ್ಗೆ ಮಾತಾಡಿದ್ನಲ್ಲ, ಅವ್ರು ಅಡ್ಮಿಟ್ ಆಗಿರೋ ಡೀಟೇಲ್ಸ್ ಎಲ್ಲ ಅಂತ ಹೇಳ್ತಿದ್ದಾರೆ. ಸರ್, ಅವತ್ತು ಪೇಷಂಟ್ ತುಂಬಾ ಸೀರಿಯಸ್ ಕಂಡೀಷನ್ ಇದ್ರು ಸರ್, ಹಾಗಾಗಿ ಎಂಟ್ರಿ ಮಾಡೋದು ಮರ್ತಿರ್ಬೋದು ಸರ್. ಅದ್ಯಾಗ್ರಿ ಮರಿತೀರಾ? ಸೀರಿಯಸ್ ಕಂಡೀಷನ್ ಅಲ್ಲಿ ಪೇಷಂಟ್ ಅಲ್ಲಿ ಇದ್ರೆ ಅವ್ರ ಕಡೆಯವ್ರು ಯಾರು ಇರ್ಲಿಲ್ವಾ? ಬಿಲ್ ಕಟ್ಸ್ಕೊಂಡಿಲ್ವಾ? ಸರ್, ಅವತ್ತು ಏನ್ ನಡೀತು ಅಂತ ನಮಗೂ ಸರಿಯಾಗಿ ನೆನಪಿಲ್ಲ ಸರ್. ಏನ್ರಿ ಹಾಗೆ ಮಾತಾಡ್ತೀರಾ? ಪೇಷಂಟ್ ಡೆತ್ ಆಗಿದೆ, ಹಾರ್ಟ್ ಅಟ್ಯಾಕ್ ಅಂತ ಸರ್ಟಿಫಿಕೇಟ್ ಕೊಟ್ಟಿದ್ದೀರಾ, ಯಾಕ್ರಿ ಎಂಟ್ರಿ ಆಗಿಲ್ಲ? ಡಾಕ್ಟರ್ ನಾಗರಾಜ್, ನಿಮ್ನೇರೆ ಕೇಳ್ತಿರೋದು, ಎಂಟ್ರಿ ಯಾಕಿಲ್ಲ? ಸರ್, ಅವತ್ತು ಏನಾಯ್ತು ಅಂತ ನಮಗೂ ಸರಿಯಾಗಿ ನೆನಪಿಲ್ಲ ಸರ್. ನಾನು ಪೇಷಂಟ್ನ ಅಟೆಂಡ್ ಮಾಡಿ ಸರ್ಟಿಫಿಕೇಟ್ ಕೊಟ್ಬಿಟ್ಟೆ. ಹೇಳ್ರಿ, ಇಲ್ಲಾಂದ್ರೆ ಪೇಷಂಟ್ನ ನೀವೇ ಕೊಲೆ ಮಾಡಿದ್ದೀರಾ ಅಂತ ನಿಮ್ಮ ಮೇಲೆ ಕೇಸ್ ಬುಕ್ ಮಾಡ್ತೀವಿ. ಸರ್, ಇಲ್ಲ ಸರ್, ನಾನು ಕೊಲೆ ಮಾಡಿಲ್ಲ ಸರ್. ಮತ್ತಾರು ಕೊಲೆ ಮಾಡಿದ್ದು? ಹೇಳ್ರಿ, ನಿಮ್ನೆ ಕೇಳ್ತಿರೋದು, ಹೇಳ್ರಿ. ನನಗೆ ಗೊತ್ತಿಲ್ಲ ಸರ್. ಅವತ್ತು 3 ಜನ ಡೆಡ್ ಬಾಡಿನ ತಗೊಂಡ್ ಬಂದಿದ್ರು. ನಾನು ಚೆಕ್ ಮಾಡ್ದಂಗೆ ನಾಟಕ ಮಾಡಿ ಫೇಕ್ ಸರ್ಟಿಫಿಕೇಟ್ ಕೊಟ್ಬಿಟ್ಟೆ. ಯಾರು ಹೇಳಿದ್ ನಿಮಗೆ ಫೇಕ್ ಸರ್ಟಿಫಿಕೇಟ್ ಕೊಡ್ಲಿಕ್ಕೆ? ಕಿರಣ್ ಸರ್, ಅವರೇ ಬಂದು ಕೇಳಿದ್ರು, ಇವತ್ತೊಂದು ಡೆಡ್ ಬಾಡಿ ಬರುತ್ತೆ, ಚೆಕ್ ಮಾಡ್ದಂಗೆ ನಾಟಕ ಮಾಡಿ ಡೆತ್ ಸರ್ಟಿಫಿಕೇಟ್ ಕೊಟ್ಬಿಡಿ ಅಂತ. ನಾನು ದುಡ್ಡಿನ ಆಸೆಗೆ ಫೇಕ್ ಸರ್ಟಿಫಿಕೇಟ್ ಕೊಟ್ಬಿಟ್ಟೆ ಸರ್. ಛೇ, ನಾಚಿಕೆ ಆಗ್ಬೇಕು ನಿಮಗೆ. ಮೊನ್ನೆ ಹೇಳಿದ್ರೆ ತನಿಖೆನ ಮುಗ್ದಿರೋದಲ್ರಿ. ರೇ, ಹೇಳ್ಕೊಂಬನ್ರಿ ಇವ್ರನ್ನ ಸ್ಟೇಷನ್ಗೆ. ಸರ್, ಅದು ಸರ್, ಏನ್ ಸರ್, ಏನ್ ವಿಷಯ? ವಿಷಯ ಇರೋದಕ್ಕೆ ಬಂದಿರೋದು. ಒಳಗಡೆ ಯಾರಿದ್ದಾರೆ? ಯಾರಿಲ್ಲ ಸರ್. ಯಾರು ಇಲ್ವಾ? ಏನೋ ಸೌಂಡ್ ಆಗ್ತಾ ಇದೆ ಸರ್. ಯಾರು ನೋಡಿ. ಓಕೆ. ಏನಮ್ಮ, ಒಳಗಡೆ ಯಾರಿಲ್ಲ ಅಂದೆ? ಯಾರು? ಯಾರೋ ನೀನು? ಸರ್, ನನ್ನ ಕಿರಣ್ ಅಂತ ಸರ್, ಇವ್ರ ಹಸ್ಬೆಂಡ್ ಫ್ರೆಂಡ್ ಸರ್. ನೀನೇನ ಕಿರಣ್? ಏನೋ ಮಾಡ್ತಿದ್ದೆ ರೂಮಲ್ಲಿ? ಸರ್, ನಾವು ಮಾತಾಡ್ತಾ ಕೂತಿದ್ವಿ ಸರ್. ಏನೋ ಮಾತಾಡ್ತಾ ಇದ್ದೆ? ಇನ್ನೊಂದು ಕೊಲೆ ಹೆಂಗ್ ಮಾಡೋದು ಅಂತ ಹೇಳಿ ಪ್ಲಾನ್ ಮಾಡ್ತಾ ಇದ್ದ? ಸರ್, ಏನ್ ಹೇಳ್ತಾ ಇದ್ರೆ ಸರ್? ನೀನ್ ಮಾಡಿರೋದನ್ನೇ ಹೇಳ್ತಾ ಇರೋದು. ಸರ್, ನಾನು ಯಾವುದು ಕೊಲೆ ಮಾಡಿಲ್ಲ ಸರ್. ಕೊಲೆ ಮಾಡಿ ಆರಾಮಾಗಿ ತಪ್ಪಿಸ್ಕೊಂಡಿರ್ಬೋದು ಅನ್ಕೊಂಡಿದ್ದೇನಲ್ಲ. ಹೇಳ, ಯಾಕೆ ಕೊಲೆ ಮಾಡ್ತಾವ? ನೋಡ, ಸತ್ಯ ಹೇಳಿದ್ರೆ ಸರಿ, ನನ್ನ ಮಗನ ಇಲ್ಲೇ ಹಾಕ್ಬಿಡ್ತೀನಿ. ಹೇಳ, ಯಾಕೆ ಏನು ಮಾಡಬೇಡಿ ಸರ್, ನಡೆದಿದ್ದೇನು ಅಂತ ನಾನು ಹೇಳ್ತೀನಿ. ಹೇಳು, ನಿನ್ ಗಂಡನ ಯಾಕೆ ಕೊಲೆ ಮಾಡ್ದೆ? ಸರ್, ನಾನು ಸುರೇಶು ಪ್ರೀತಿ ಮದುವೆ ಆಗಿದ್ದು. ನಾವಿಬ್ರು ಚೆನ್ನಾಗೇ ಇದ್ವಿ. ಈ ಮನೆಗೆ ಬರ್ಬೇಡ ಅಂತ ಮತ್ತೆ ಯಾಕೆ ಬಂದೆ? ರೀ, ಏನಂತ ಮಾತಾಡ್ತಿದ್ದೀರಾ? ಮನೆಗ್ ಬಂದವ್ರ ಹತ್ರ ಹೀಗ ನಡ್ಕೊಳ್ಳೋದು? ಮನೆಗ್ ಬಂದವ್ರನ್ನ ಹ್ಯಾಗ್ ಮಾತಾಡ್ಸ್ಬೇಕು ಅಂತ ನಿನ್ನಿಂದ ತಿಳ್ಕೊಬೇಕಾಗಿಲ್ಲ ನಾನು. ಆದ್ರೆ ಈ ಮನೆ ಹಾಳನ್ನ ಯಾರು ಇಲ್ಲಿ ಬರಕ್ ಹೇಳಿದ್ದು? ನಾನೇ ಕರ್ದಿದ್ದು. ಏನಾಯ್ತು ಇವಾಗ? ಬಿಸ್ನೆಸ್ ಬಗ್ಗೆ ಮಾತಾಡೋದಿತ್ತು, ಅದಕ್ಕೆ ಕರ್ದೆ. ಬಿಸ್ನೆಸ್ ಬಗ್ಗೆ ಮಾತಾಡೋರು ಯಾರೋ ಹೀಗೆ ಅಂಟ್ಕೊಂಡು ಕುತ್ಕೊಂಡು ಮಾತಾಡಲ್ಲ. ಏಯ್ ರಾಸ್ಕಲ್, ನಿನ್ ನಾನು ಹೇಳಿರ್ಲಿಲ್ವೇನೋ ನನ್ ಮನೆಗ್ ಬರ್ಬೇಡ ಅಂತ? ಮತ್ತೆ ಯಾಕೆ ಬಂದೆ? ಇನ್ನೊಂದ್ಸಲ ಇಲ್ಲೇನಾದ್ರು ಕಾಣಿಸ್ಕೊಂಡ್ರೆ ಚೆನ್ನಾಗಿರಲ್ಲ. ಹೋಗಲಿಂದ. ಏನೋ ಇಟ್ಟಿದೆ ಮನೆಯಲ್ಲಿ ನೀನ್ ಹುಡ್ಕೊಂಬರಕ್ಕೆ? ಆಯ್ತಿರು, ಹೋಗ್ತಾ ಇದ್ದೀನಿ. ಯಾಕೋ ನಿನ್ನ ಆಟಗಳು ಜಾಸ್ತಿ ಆಯ್ತು ಬರ್ತಾ ಬರ್ತಾ. ಎಷ್ಟು ಸಲ ಹೇಳಿದೆ ನಿನಗೆ ಅವನಿಗೆ ಬರಕ್ ಹೇಳ್ಬೇಡ ಅಂತ? ಇನ್ನೊಂದ್ಸಲ ಅವನೇನಾದ್ರು ಇಲ್ಲಿ ಕಾಣಿಸ್ಕೊಂಡ್ರೆ ಕಾಲ್ ಮುರ್ಕೊಂಡು ಮನೇಲಿ ಬಿದ್ದಿರ್ಬೇಕು. ಹಾಗೆ ಮಾಡ್ತೀನಿ ನಿನ್ಗೆ. ಕಾಲ್ ಮುರ್ಕೊಂಡ್ ಬಿದ್ದಿರಕ್ಕೆ ನಾನಲ್ಲಿ ಬಿಟ್ಟು ಬಿದ್ದಿಲ್ಲ.
ಡಿವೋರ್ಸ್ ಬಿಸಾಕು ಅಂತ ಹೇಳ್ತಾ ಇದೀನಿ ತಾನೆ, ಬಿಸಾಕು ಡಿವೋರ್ಸ್. ನಿನ್ ಹಂಗು ಯಾರಿಗೂ ಬೇಕಾಗಿಲ್ಲ. ನನ್ನ ಇಷ್ಟದಂಗ್ ನಾನು ಬಿಸ್ನೆಸ್ ಮಾಡ್ಕೊಂಡಿರ್ತೀನಿ. ಏನು ಡಿವೋರ್ಸ್ ಬೇಕಾ? ಕೊಡಲ್ಲ ಡಿವೋರ್ಸು. ನಿನಗೆ ಡಿವೋರ್ಸ್ ಕೊಟ್ರೆ ನಮ್ಮ ಮಗಳ ಭವಿಷ್ಯದ ಕಥೆ ಏನು? ನಾನು ಬದುಕಿರೋವರೆಗೂ ನಿನಗೆ ಡಿವೋರ್ಸ್ ಕೊಡಲ್ಲ. ಅದೇನ್ ಮಾಡ್ಕೋತೀವ ಮಾಡ್ಕೋ. ನಾನು ಅವನಿಗೆ ಡಿವೋರ್ಸ್ ಕೊಡೋಕೆ ರೆಡಿಯಾಗಿದ್ದೆ. ಆದರೆ ಮನೆಯವರೆಲ್ಲ ಸೇರಿ ಮತ್ತೆ ಪಂಚಾಯತಿ ಮಾಡಿ ರಾಜಿ ಮಾಡಿಸ್ಬಿಟ್ರು. ನನಗೆ ಕಿರಣ್ನ ಮರೆಯೋಕ್ಕಾಗಲಿಲ್ಲ ಸರ್. ಯಾಕೋ ನಾವಿಬ್ರು ಸೇರೋ ಕಾಲ ಹತ್ರ ಬರಲ್ಲ ಅನ್ಸುತ್ತೆ ಕಿರಣ್. ಯಾಕೆ ಅವನ ಕಾಟ ಜಾಸ್ತಿ ಆಯ್ತಾ? ಜಾಸ್ತಿ ಅಲ್ಲ, ಅವ್ನ್ ಡಿವೋರ್ಸ್ ಕೊಡೋಕೆ ಒಪ್ತಾ ಇಲ್ಲ. ಯಾಕೆ ಕೊಡಲ್ವಂತ? ನಾನು ಏನೇ ಮಾತಾಡಿದ್ರು ಅವ್ನ ಮಗಳ ಜೀವನ ಹಾಳಾಗತ್ತೆ ಅಂತ ಕಾರಣ ಕೊಡ್ತಾನೆ. ನನಗಂತೂ ಅವನಿಂದ ಮುಕ್ತಿ ಸಿಗಲ್ಲ ಅಂತ ಕಾಣಿಸುತ್ತೆ. ಮತ್ತೆ ನನ್ ಗತಿ? ನಮ್ಮನೇಲಿ ಮದ್ವೆಗೆಲ್ಲ ಅರೇಂಜ್ ಮಾಡ್ತಾ ಇದಾರೆ. ನಾನು ಒಂದ್ಸಲಿ ಕಮಿಟ್ ಆದ್ಮೇಲೆ ಆಮೇಲೆ ನೀನ್ ನನ್ನ ಬ್ಲೇಮ್ ಮಾಡಂಗಿಲ್ಲಮ್ಮ. ಸ್ವಲ್ಪ ದಿನ ಕಾಯೋ, ಏನಾದ್ರೂ ಮಾಡೋಣ. ಕಾಯೋದೆಲ್ಲ ಬೇಡ, ನಾನೇ ಪ್ಲಾನ್ ಮಾಡಿದ್ದೀನಿ. ಅದು ಮಾಡು, ಎಲ್ಲ ಸರಿ ಹೋಗುತ್ತೆ. ಸಿಕ್ಕಾಕೊಳಲ್ವಾ? ಏನಾದ್ರೂ ಎಡವಟ್ಟಾದ್ರೆ? ನಾನೆಲ್ಲ ವ್ಯವಸ್ಥೆ ಮಾಡ್ತೀನಿ. ನಾಳೆ ನೀನು ರೆಡಿಯಾಗಿರು. ತಮ್ಮ ಅನೈತಿಕ ಸಂಬಂಧಕ್ಕೆ ಅಡ್ಡಗೋಡೆ ಆಗಿದ್ದ ಸುರೇಶನ ಮುಗಿಸೋಕೋಸ್ಕರ ಅವನನ್ನ ಪ್ರೀತಿಸಿ ಮದುವೆ ಆಗಿದ್ದ ಆತನ ಹೆಂಡತಿ ಲಕ್ಷ್ಮಿ ಮತ್ತು ಅವಳ ಹೊಸ ಪ್ರಿಯಕರ ಕಿರಣ್ ತಯಾರಾಗ್ತಾರೆ. ಅದರಲ್ಲೂ ಕೊಲೆ ಮಾಡಿದ್ರು ಸಿಕ್ಕಾಕೊಳ್ಳದೆ ಇರೋ ಹಾಗೆ ಮತ್ತೆ ಇದೊಂದು ಸಹಜ ಸಾವು ಅಂತ ಬಿಂಬಿಸೋಕೋಸ್ಕರ ಹೊಸ ಉಪಾಯ ಮಾಡ್ತಾರೆ. ಈ ದುಷ್ಕೃತ್ಯಕ್ಕೆ ಹಣದಾಹಿ ಡಾಕ್ಟರ್ ನಾಗರಾಜ್ ಆಸರೆಯಾಗಿ ನಿಲ್ತಾನೆ. ಆಗಸ್ಟ್ 27, 2012ರಂದು ಸುರೇಶನ ಅಂತ್ಯಕ್ಕೆ ಆತನ ಪತ್ನಿ ತನ್ನ ಪ್ರಿಯಕರ ಕಿರಣ್ ಜೊತೆ ಸೇರಿಕೊಂಡು ಮುಹೂರ್ತ ನಿಗದಿ ಮಾಡ್ತಾಳೆ. ಆಗಸ್ಟ್ 27, 2012 ಬಾಣಸವಾಡಿ ರಾತ್ರಿ 7:30. ಇದೇನ್ ಮನೆಯಲ್ಲ ಕತ್ಲು? ಕ್ಯಾಂಡಲ್ ಹಚ್ಚಿಟ್ಟಿದ್ಯಾ? ಕರೆಂಟ್ ಇಲ್ಲ, ಅದಕ್ಕೆ ಕ್ಯಾಂಡಲ್ ಹಚ್ಚಿಟ್ಟಿದ್ದೀನಿ. ಬಟ್ ಹೊರಗಡೆ ಇದು ದೀಪ ಉರಿತಾನೆ ಇದೆ, ಬೀದಿ ದೀಪ. ನಮ್ಮನೇಲಿ ಫ್ಯೂಸ್ ಹೋಗಿರ್ಬೇಕು. ನೀವು ಹೋಗಿ ಕೈಕಾಲು ಮುಖ ತೊಳ್ಕೊಂಡು ಬಟ್ಟೆ ಚೇಂಜ್ ಮಾಡಿ ಬನ್ನಿ. ಸರಿ, ಒಳಗಡೆ ಹುಷಾರಾಗಿ. ಮುಂದೆ ಅನ್ಕೊಂಡಂಗೆ ಹಾಸ್ಪಿಟಲ್ಗೆ ಎತ್ತಾಕೊಂಡು ಹೋಗೋಣ. ಡಾಕ್ಟರ್ ಹತ್ರ ಎಲ್ಲ ಮಾತಾಡಿದ್ದೀನಿ. ಏನಾಯ್ತು ಡಾಕ್ಟರ್? ಇದಕ್ಕಿದಂಗೆ ಎದೆ ಹಿಡ್ಕೊಂಡು ಬಿದ್ದೋಗ್ಬಿಟ್ಟಿದ್ದಾರೆ. ಚೆಕ್ ಮಾಡಿ ಡಾಕ್ಟರ್, ಏನಾಗಿದೆ? ಎಷ್ಟೊತ್ತಾಯ್ತು? ಆಗಲೇ ಸುಮಾರು ಹೊತ್ತಾಯ್ತು. ಆಟೋ ಕೂಡ ಬೇಗ ಸಿಗ್ಲಿಲ್ಲ. ಬೇಗ ಡಾಕ್ಟರ್. ಓಕೆ ನೋಡೋಣ. ಮೂವ್. ಸರ್, ಸರ್ಟಿಫಿಕೇಟ್ ರೆಡಿ ಇದೆಯಾ? ರೆಡಿ ಇದೆ. ಅಮೌಂಟ್ ರೆಡಿ ಇದೆ ತಾನೆ? ಹಾಂ ಸರ್, ಅಮೌಂಟ್ ರೆಡಿಯಾಗಿದೆ ಸರ್.
ಎಲ್ಲ ಸರಿಯಾಗಿದೆಯಾ? ಹಾಂ ಕರೆಕ್ಟ್ ಆಗಿದೆ ಸರ್. ಸರಿ ಸರಿ, ನೀವು ನಡೀರಿ, ನಾನು ಬರ್ಕೊಡ್ತೀನಿ. ಸರ್ ಅವ್ನು ಡೈವರ್ಸ್ ಕೊಟ್ಟಿದ್ದೆ ಬದುಕ್ತಿದ್ದ ಸರ್. ಅವ್ನು ತುಂಬ ಹಠ ಮಾಡ್ಬಿಟ್ಟ ಸರ್, ಅದಕ್ಕೆ ಹಿಂಗೆ ಮಾಡಬೇಕಾಗಿತ್ತು. ಗಂಡ ಹೆಂಡತಿ ಮಧ್ಯೆ ಬಂದು ಚೆನ್ನಾಗಿದ್ದು ಸಂಸಾರನ ಹಾಳು ಮಾಡಿಬಿಟ್ಟು ತಲೆ ಕೆಡಿಸಿದ್ದು ತಪ್ಪು ನಿಂದವ್ರು. ಹೀಗೆ ಫಾದರ್ ಥಾಮಸ್ ಕೊಲೆ ಪ್ರಕರಣನ ಭೇದಿಸೋದಕ್ಕೆ ಹೊರಟ ಪೊಲೀಸರಿಗೆ ಬೇರೆ ಬೇರೆ ಪ್ರಕರಣಗಳಲ್ಲಿ ತೊಡಗಿಸಿಕೊಂಡ ಆರೋಪಿಗಳು ಸಿಕ್ಬಿಡ್ತಾರೆ. ಫಾದರ್ ಥಾಮಸ್ ಕೊಲೆ ಪ್ರಕರಣನ ತನಿಖೆ ಮಾಡ್ತಿದ್ದ ಪೊಲೀಸರಿಗೆ ಚಾಮರಾಜಪೇಟೆ, ಜೆಪಿ ನಗರ, ಚನ್ನಪಟ್ಟಣ ಮತ್ತು ಮಲ್ಲೇಶ್ವರಂ ಸುತ್ತಮುತ್ತ ಕಳ್ಳತನ ಮಾಡ್ತಿದ್ದ ಇಮ್ರಾನ್ ಮತ್ತು ಅಮೀದ್ ಪಾಷಾ ಅನ್ನೋ ಇಬ್ಬರು ಕುಖ್ಯಾತ ಕಳ್ಳರು ಸಿಕ್ಬಿಡ್ತಾರೆ. ಅವರಿಂದ ಸುಮಾರು 20 ಲಕ್ಷ ಹಣ ಮತ್ತು ಒಡವೆಗಳನ್ನ ವಶಪಡಿಸಿಕೊಳ್ಳಲಾಗುತ್ತೆ. ಅನೈತಿಕ ಸಂಬಂಧಕ್ಕಾಗಿ ಗಂಡನನ್ನ ಕೊಂದ ಬಾಣಸ್ವಾಡಿಯ ಲಕ್ಷ್ಮಿ ಮತ್ತು ಆಕೆಯ ಪ್ರಿಯಕರ ಕಿರಣ್ ಹಾಗೂ ತಮ್ಮನ ಹೆಂಡತಿಯನ್ನ ಆಸ್ತಿಯ ವಿಚಾರವಾಗಿ ಕೊಲೆ ಮಾಡಿದ ಕೇರಳದ ಬಾಬು ಅಲಿಯಾಸ್ ಮೋಹನ್ ಕೂಡ ಕೊಲೆ ಆರೋಪದಡಿ ಸಿಕ್ಕಿಬೀಳ್ತಾರೆ. ಹೀಗೆ ಫಾದರ್ ಥಾಮಸ್ ಕೊಲೆ ತನಿಖೆಯಲ್ಲಿ 2 ಬೇರೆ ಬೇರೆ ಕೊಲೆ ಮತ್ತು ಕಳ್ಳತನದ ಆರೋಪಿಗಳು ಸಿಕ್ಕಿಬಿದ್ರು. ಫಾದರ್ ಥಾಮಸ್ ಕೊಲೆ ಆರೋಪಿಗಳು ಇನ್ನೂ ಸಿಕ್ಕಿಬಿದ್ದಿಲ್ಲ. ಪೊಲೀಸರು ತನಿಖೆನ ಕೈಬಿಟ್ಟಿಲ್ಲ. ಫಾದರ್ ಥಾಮಸ್ ಕೊಲೆ ಆರೋಪಿಗಳ ಸುಳಿವು ಕೊಟ್ಟವರಿಗೆ ಸೂಕ್ತ ಬಹುಮಾನ ಕೊಡೋದಾಗಿ ಪೊಲೀಸರು ಹೇಳಿದ್ದಾರೆ. ಇದು ಇವತ್ತಿನ ಕ್ರೈಮ್ ಫೈಲ್. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಭಿನ್ನ ಕುತೂಹಲಕಾರಿ ಸತ್ಯಕಥೆಯೊಂದಿಗೆ ಮತ್ತೆ ನಿಮ್ಮ ಮುಂದೆ ಬರ್ತೀವಿ. ನಾವು ಕತೆ ಹೇಳ್ತೀವಿ, ನೀವೆಚ್ಚರವಾಗಿರಿ.